ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ನಾಯಿ ಸಾಕಾಣಿಕೆ ಮತ್ತು ವೃತ್ತಿ ಅವಕಾಶಗಳು. ಪ್ರಾಯೋಜಕರು ತುಳಸಿ ಡೈನಾಮಿಕ್ಸ್ ಪ್ರೈವೇಟ್ ಲಿಮಿಟೆಡ್, ಬನಶಂಕರಿ, ಬೆಂಗಳೂರು. ಇವತ್ತಿನ ನಾಯಿ ಸಾಕಾಣಿಕೆ ಮತ್ತು ವೃತ್ತಿ ಅವಕಾಶಗಳು ಈ ವಿಷಯವಾಗಿ ಮಾತನಾಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅಮೃತ್ ಅವರು. ನಮಸ್ಕಾರ ಅಮೃತ್ ಅವರಿಗೆ. ನಮಸ್ಕಾರ. ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯಿತು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ನಿಲಯದ ಪರವಾಗಿಯೂ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊಟ್ಟಮೊದಲನೇದಾಗಿ ಈ ಒಂದು ಪ್ರಾಣಿ ಲೋಕದಲ್ಲಿ ಡಾಕ್ಟರ್ ಅಂದ ತಕ್ಷಣ ಪಶುಗಳಿಗೆ ಏನು ಚಿಕಿತ್ಸೆ ನೀಡುವವರು, ಅದಕ್ಕೆ ಔಷಧಿ ಹಾಕುವವರು, ಅದ್ರ ಬಗ್ಗೆ ಕಾಳಜಿ ವಹಿಸುವವರು ಅಂತ ಒಂದು ನೆನಪಾಗತ್ತೆ. ಆದರೆ ನೀವು ಈ ಮನೋತಜ್ಞರು, ಶ್ವಾನ ಮನೋತಜ್ಞರು ಅಂತೇಳಿ ತಾವು ಕರೀತಿದ್ದಾರೆ ತಮ್ಮನ್ನ. ಯಾವ ತರ ನೀವು ಮನೋತಜ್ಞರು? ತಾವು ಸರಿಯಾಗಿ ಹೇಳಿದಂತೆ ಶ್ವಾನಗಳಲ್ಲಿ ಅಥವಾ ಪ್ರಾಣಿಗಳಲ್ಲಿ ಪಶು ವೈದ್ಯರು ಒಂದಲ್ಲಿ ಡಾಕ್ಟರ್ ಅಂತ ನಾವು ಆಂಗ್ಲ ಪದವನ್ನು ಉಪಯೋಗಿಸಿದರೆ ಚಿಕಿತ್ಸೆ ಕೊಡೋದು ಅನ್ನೋದೇ ಆಗುತ್ತೆ. ಚಿಕಿತ್ಸೆಯಲ್ಲಿ ವೆಟರ್ನರಿ ಅಂತ ಓದಿರೋರಿಗೆ ಅದಕ್ಕೆ ಆರೋಗ್ಯಕ್ಕೆ, ಮೈಗೆ ಯಾವುದೇ ರೀತಿ ಸಮಸ್ಯೆ ಬಂದಲ್ಲಿ, ಇನ್ಫೆಕ್ಷನ್ ಇರ್ಬೋದು, ಫ್ರಾಕ್ಚರ್ ಇರ್ಬೋದು, ಜ್ವರ ಇರಬಹುದು, ಅದಕ್ಕೆ ಚಿಕಿತ್ಸೆ ಕೊಡಲು ವೆಟರ್ನರಿ ಡಾಕ್ಟರ್ ಅಂತ ಇರ್ತಾರೆ, ಅನಿಮಲ್ ಡಾಕ್ಟರ್ ಅಂತ. ನನ್ನ ಮೊದಲನೇದು ಹಾಗೂ ಕೊನೆಯ ಆಸಕ್ತಿ, ಆಸೆ, ಜೀವನ, ಉಸಿರು ಶ್ವಾನಗಳು ಮಾತ್ರ ಆಗಿದ್ದರಿಂದ ನಾನು ಅದರದ ವೈತಜ್ಞತೆ ಅಂದ್ರೆ ಡಾಗ್ ಸೈಕಾಲಜಿ ಅಥವಾ ಕನ್ನಡದಲ್ಲಿ ಶ್ವಾನ ಮನೋವೈತಜ್ಞತೆ ತರಬೇತಿ ತೆಗೆದುಕೊಂಡು ಬಂದು ಸುಮಾರು 15 ವರ್ಷಗಳು ನಮ್ಮ ದೇಶದಲ್ಲಿ ಕೈಲಾದಷ್ಟು ಸೇವೆ ಮಾಡಿದ ನಂತರ ಗ್ಲೋಬಲ್ ಯೂನಿವರ್ಸಿಟಿ ಆಫ್ ಬಾಸ್ಟನ್ ಅನ್ನೋ ಒಂದು ವಿಶ್ವವಿದ್ಯಾಲಯ ಅವರು ನನಗೆ ಆನರರಿ PhD ಅನ್ನು ಕೊಡ್ತಿದ್ದಾರೆ. 2 ತಿಂಗಳ ಹಿಂದೆ ಡೆಲ್ಲಿಯಲ್ಲಿ 10th ಕನ್ಫರ್ಮೆಂಟ್ ಸೆರೆಮನಿಯಲ್ಲಿ ನನಗೆ PhD ಸಿಕ್ತು. ಹಾಗಾಗಿ ಡಾಕ್ಟರ್ ಅಮೃತ್ ಅಂತ ಹೆಸರುವಾಸಿಯಾಗಿರೋದು. ಈ ನಾಯಿ ಅಥವಾ ಶ್ವಾನ ಅಂದ ತಕ್ಷಣನೇ ಅದು ಈ ಪ್ರಪಂಚದಲ್ಲಿರುವಂತಹ ಒಂದು ಕ್ರಿಯೇಚರ್ ಅಲ್ಲಿ, ಸೃಷ್ಟಿಯಲ್ಲಿ ತುಂಬಾ ಒಂದು ನಂಬಿಕೆ ಅರ್ಹವಾದಂತಹ ಪ್ರಾಣಿ. ಅದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತ ಹೇಳಬಹುದು. ನೀವೇನಂತೀರಾ? ನಾವು ಹೇಳೋದಕ್ಕಿಂತ ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸದಲ್ಲಿ ಸಂಬಂಧ, ಬಾಂಧವ್ಯ, ಅಣ್ಣ ತಮ್ಮಂದ್ರು, ಈ ರೀತಿ ಒಂದು ಬಾಂಧವ್ಯ ಅಂತ ಬಂದಾಗ ಮೊದಲನೇದಾಗಿ ಬರೋದೇ ನಮ್ಮ ಪಾಂಡವರು. ನಮ್ಮ ಪಾಂಡವರಲ್ಲೇ ಯುಧಿಷ್ಠಿರ ದೊಡ್ಡಣ್ಣನಾದವನು ಸ್ವರ್ಗದ ದಾರಿಗೆ ಹೊರಟಾಗ ಭೀಮನಿಗೆ ತನ್ನಲ್ಲಿದ್ದ ಶಕ್ತಿಯಿಂದ, ಜಂಬ ದುರಹಂಕಾರದಿಂದ ಅವನು ಬಿದ್ದ. ಅರ್ಜುನಲ್ಲಿ ಇದ್ದ ಬುದ್ಧಿವಂತಿಕೆ ಅಥವಾ ಅವರ ಗುರಿಯಿಂದ ಅವನಿಗೆ ಹೆಮ್ಮೆ, ಅದರ ಬಗ್ಗೆ ಹೆಮ್ಮೆ ಇದ್ದಿದ್ರಿಂದ ಅವರು ಬಿದ್ದ. ದ್ರೌಪದಿಯನ್ನು ಅಲ್ಲೇ ಅರ್ಧಕ್ಕೆ ಹೋದ್ರು. ಬೇರೆಯವರೆಲ್ಲರೂ ಅವರ ರೂಪ, ಅಂದ, ಚಂದ ಒಬ್ರೊಬ್ರಿಗೆ ಒಂದೊಂದಿತ್ತು. ಆದ್ರೆ ಯುಧಿಷ್ಠಿರ ಮೇಲೆ ಹೋಗಿ ಸ್ವರ್ಗದ ಬಾಗ್ಲಲ್ಲಿ ಹಿಂತಿರುಗಿ ನೋಡಿದಾಗ ಅವನ ಜೊತೆ ಬಂದಿದ್ದು ಶ್ವಾನ ಮಾತ್ರ. ಆ ಶ್ವಾನದ ಅವಾಗ ಅವ್ರಿಗೆ ಹೇಳ್ತಾರೆ, ಈ ರೀತಿ ನೀವು ಕಥೆಯಲ್ಲಿ ಎಲ್ಲ ನಾವು ಓದಿರೋದು, ಕೇಳಿರೋದು, ತಮ್ಮನ್ನ ಒಳಗ್ ಬಿಡ್ತೀವಿ ಸ್ವರ್ಗಕ್ಕೆ, ಆದ್ರೆ ಶ್ವಾನನ ಬಿಡೋದಿಲ್ಲ ಅಂತ. ಅದಕ್ಕೆ ಜಾಗ ಇಲ್ಲದೆ ಇರೋ ಸ್ವರ್ಗನೇ ನನಗೆ ಬೇಡ ಅಂತ ಯುಧಿಷ್ಠಿರ ಹೇಳ್ತಾನಂತ. ಸೊ ಅದರ ಹೆಸರೇ ಧರ್ಮ ಅಂತ. ಸೊ ನಾವು ಮಾಡಿದ ಧರ್ಮ ಕರ್ಮಗಳು ನಮ್ಮ ಜೊತೆ ಇರುತ್ತೆ ಅಂತ ಏನ್ ಹೇಳ್ತೀವಿ ಇವತ್ತು, ಅದು ಆ ರೂಪದಲ್ಲಿ. ಇವತ್ತು ನಾರಾಯಣ ಅನ್ನಿ, ದತ್ತಾತ್ರೇಯ ಅನ್ನಿ, ಶಿವ ಅನ್ನಿ, ಕಾಲಭೈರವೇಶ್ವರ ಅನ್ನಿ, ನೀವು ಏನೇ ಅಂದ್ರು ಎಲ್ಲಾತ್ರಲ್ಲೂ ಒಬ್ಬ ಶ್ವಾನ ಇದ್ದೇ ಇದ್ದಾನೆ. ಜೀಸಸ್ ಹುಟ್ಟಿರೋದು ಫೋಟೋ ನೋಡಿದ್ರೆ ಸುತ್ತಮುತ್ತಲು 3-4 ನಾಯಿ ಮರಿಗಳು ಕೂತಿರತ್ತೆ. ಅದೇ ನಮ್ಮ ಮೊಹಮ್ಮದನ್ ಫಾಲೋವರ್ಸ್ಗಾಗ್ಲಿ, ಇಸ್ಲಾಂ ಫಾಲೋವರ್ಸ್ ಅಲ್ಲಿ ಅವರಲ್ಲಿ ಕುರಾನ್ ಅಲ್ಲಿ ಯಾವ ರೀತಿ ಇದೆ ಅಂದ್ರೆ, ತಮ್ಮ ಸಾಕು ಶ್ವಾನ ಬೇಟೆ ಆಡಿರುವಂತ ಪ್ರಾಣಿಯನ್ನು ತಾವು ಹಲಾಲ್ ಮಾಡದೆ ಸೇವಿಸಬಹುದು ಅನ್ನೋದು. ಅಂದ್ರೆ ಅವರಲ್ಲಿ ಕೂಡ ಶ್ವಾನವನ್ನು ಸಾಕಬಹುದು ಅನ್ನೋದು. ಯಾವುದೇ ಧರ್ಮದಲ್ಲೂ ಶ್ವಾನಕ್ಕೆ ಬೇಡ ಅಥವಾ ಅದು ಇಲ್ಲ, ಅದಕ್ಕೆ ಪ್ರಾಮುಖ್ಯತೆ ಕಮ್ಮಿ ಅಂತ ಇಲ್ಲ. ಸೊ ಹಾಗಾಗಿ ತಮ್ಮ ಪ್ರಶ್ನೆಯಲ್ಲಿ ಶ್ವಾನ ದ ಇಂಪಾರ್ಟೆನ್ಸ್ ಅಥವಾ ಶ್ವಾನದ ಮುಖ್ಯತೆ ನಮ್ಮ ದೇಶದಲ್ಲಿ, ಜೀವನದಲ್ಲಿ, ಈ ಪ್ರಪಂಚದಲ್ಲಿ ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್ ಅಂತ ಅಂದ್ರೆ ಮತ್ತೆ ಶ್ವಾನ ಅಂತಾನೆ ಬರೋದು. ನಿಯತ್ಗೆ, ನಾಯಿಗೆ ಯಾರು ಚಾಲೆಂಜ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಸಹ ಜನ ಹೇಳ್ತಾರೆ. ಡಾಕ್ಟ್ರೆ, ತುಂಬಾ ಖುಷಿ ಆಯ್ತು. ಈಗ ನಾಯಿ ಅಂದ ತಕ್ಷಣನೇ ನಮ್ಗೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ಅರ್ಥ ಆಗತ್ತೆ. ಅದಕ್ಕೂ ಮನುಷ್ಯರ ತರ
ಖಂಡಿತ. ಶ್ವಾನಗಳು ಮ್ಯಾಮಲ್ಸ್ ಆಗಿರೋದ್ರಿಂದ ತೋಳದಿಂದ ಎವಾಲ್ವ್ ಆಗಿರೋದು ಶ್ವಾನಗಳು. ಅಂದ್ರೆ ಹಿಂದಿನ ಕಾಲದಲ್ಲಿ ತೋಳವಾಗಿ ಏನಿತ್ತು ಅದು ಮನುಷ್ಯರೊಡನೆ ಸೇರಿ 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 ಒಂದು ಬಾಂಧವ್ಯ ಬೆಳೆದು ತೋಳಗಳಲ್ಲಿ ನಾನು ಶ್ವಾನ ಮನೋವೈತಜ್ಞ ಆಗಿದ್ದರೂ ತೋಳದಿಂದ ಬಂದಿರೋದ್ರಿಂದ ಮಂಗನಿಂದ ಮನುಷ್ಯ ಹೇಗೋ ತೋಳದಿಂದ ಶ್ವಾನ. ಎಷ್ಟು ಮಟ್ಟಿಗೆ ಮನುಷ್ಯರಿಗೆ ಅದು ಹೊಂದತ್ತೆ, ಆ ಅಭ್ಯಾಸಗಳನ್ನ ನಾವು ಬಿಟ್ಟು ಬಂದಿದೀವಿ ಮನುಷ್ಯರಾಗಿ, ಅದರ ಪ್ರಾಣಿಗಳು ಬಿಟ್ಟಿಲ್ಲ ಅನ್ನೋದಕ್ಕೆ ತೋಳದ ಬಗ್ಗೆ ತುಂಬಾ ಕಮ್ಮಿ ಜನಕ್ಕೆ ಈ ವಿಚಾರ ಗೊತ್ತು. ತೋಳಗಳಲ್ಲಿ ಪ್ಯಾಕ್ ಲೀಡರ್ ಅಥವಾ ತಂಡದ ಮುಖ್ಯಸ್ಥ ಅಂತ ಯಾರಾಗ್ತಾನೆ, ಒಂದು 10-14 ತೋಳ ಹೋಗ್ತಾ ಇದ್ದಾರೆ, ಮೊದಲನೇ 3-4 ತೋಳಗಳು ಯಾವ್ದು ಹೋಗತ್ತೋ, ಯಾವ್ದಕ್ಕೆ ತುಂಬಾ ಆಯಾಸ ಆಗಿದೆ, ವಯಸ್ಸು ಹೆಚ್ಚಾಗಿದೆ, ಅದಿನ್ನ ಬದುಕಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ ಅನ್ನತ್ತೋ ಅದನ್ನ ಮುಂದೆ ಬಿಡತ್ತೆ. ಯಾಕೆಂದ್ರೆ ಯಾವುದೇ ಬೇಟೆ ಆಡಲು ಬೇರೆ ಹುಲಿ ಇರ್ಬೋದು ಅಥವಾ ಒಂದು ನಮ್ಮ ಚಿರತೆ ಇರ್ಬೋದು, ಈ ರೀತಿ ಅದೇನಾದ್ರು ಅಟ್ಯಾಕ್ ಆದ್ರೆ ಅದು ಎನಿವೇ ಇನ್ನೇನ್ ನಾನು ಜೀವ ಬಿಡ್ತೀನಿ ಅಂತ ಹೋಗ್ತಾ ಇದೆಯೋ ಅದನ್ನ ಫಸ್ಟ್ ಬಿಟ್ಟು ಮುಂದೆ ಹೋಗುತ್ತೆ. ಅದ್ರ ನಂತರ ಅವ್ರ ಹಿಂದೆ ವಾರಿಯರ್ಸ್, ತುಂಬಾ ಶಕ್ತಿ ಇರೋದು, ಏನ್ ಬೇಕಾದ್ರೂ ನಾನು ಗೆಲ್ಲಬಲ್ಲೆ, ಆ ತರದ್ ಒಂದು 2-3 ತೋಳಗಳು. ಅದರ ನೆಕ್ಸ್ಟ್ 3ನೇ ರೋನಲ್ಲಿ ಬರೋದು ಈ ಗರ್ಭಿಣಿ ಅಥವಾ ಬಾಣಂತಿ ತಾಯಂದ್ರು ಮರಿಗಳು. ತಿರ್ಗಾ 4ನೇ ಸ್ಥಾನದಲ್ಲಿ ವಾರಿಯರ್ಸ್, ಎಲ್ಲಾರು ಗೆಲ್ತೀನಿ ಅನ್ನೋದು. ಇಷ್ಟು ಜನ ಬಿಟ್ಟು ಕೊನೆಯಲ್ಲಿ ಒಂಟಿಯಾಗಿ ಬರ್ತಾನೆ ಹಿಂದೆಗಡೆ ಅದರ ತೋಳು ಮುಖ್ಯಸ್ಥ ಅಂದ್ರೆ ಜನ ಯಾರು ಫಾಲೋ ಮಾಡೋರಲ್ಲಿ. ಇವತ್ತಿನ ಕಾಲದಲ್ಲಿ ನೋಡಿ, ಅಲ್ಲಿಂದ ಬಂದಿದ್ದು ಮತ್ತೆ ತೋಳಗಳಲ್ಲಿ ವಯಸ್ಸಾಗಿರುವ ತೋಳಗಳಿಗೆ ಅದನ್ನ ಅದರ ಗುಹೆಯಲ್ಲೇ ಬಿಟ್ಟು ಮಕ್ಕಳು ಮರಿಗಳು ಇವತ್ತು ಹೋಗಿ ಬೇಟೆ ಆಡಿ ಬೇಟೆ ತಂದು ತನ್ನ ತಂದೆ ತಾಯಂದ್ರಿಗೆ ಅವರಿಗೆ ಸಂಬಂಧಪಟ್ಟವರಿಗೆ ಆಹಾರ ತಂದು ಕೊಡುತ್ತೆ, ಕೈಲಾಗದೇ ಇರೋ ಅಂತ ತೋಳೆಗಳಿಗೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ತೋಳದ ಮುಖ್ಯಸ್ಥ ಒಂದು ಹೆಣ್ಣನ್ನ ತನ್ನದು ಅಂತ ಅವನು ಭಾವಿಸಿ, ಆ ಹೆಣ್ಣು ಇದು ಮುಖ್ಯಸ್ಥ, ಇವನಿಂದ ನನಗೆ ಮರಿ ಆಗತ್ತೆ, ಮುಂದೆ ನಮ್ಮ ವಂಶ ಉದ್ಧಾರ ಆಗತ್ತೆ ಅಂತ ಮನಸ್ಸು ಮಾಡಿ ನಂತರ ತುಂಬಾ ಕಮ್ಮಿ ಅಥವಾ ಬೆರಳೆಣಿಕೆ ಅಥವಾ ಇಲ್ಲವೇ ಇಲ್ಲ ಅನ್ನುವಂತ ಕೇಸ್ಗಳು ತೋಳ ಬೇರೆ ಒಂದು ಗಂಡತ್ರ ಹೋಗಿರೋ ಹೆಣ್ಣು ತೋಳ ಅಥವಾ ಬೇರೆ ಹೆಣ್ಣತ್ರ ಹೋಗಿರುವಂತ ಗಂಡು ತೋಳ ಒಮ್ಮೆ ಅಕಸ್ಮಾತ್ ಒಂದು ಪೇರ್ ಅಂತ ಆಗಿ ಒಂದು ಜೋಡಿ ಅಂತ ಆದ ನಂತರ ಹೆಣ್ಣು ಸಾವನ್ನಪ್ಪಿದಲ್ಲಿ ಅಥವಾ ಗಂಡು ಸಾವನ್ನಪ್ಪಿದಲ್ಲಿ ಬೇರೆದು ಜೀವನ ಪರ್ಯಂತ ಒಂಟಿ ಉಳಿಯಲು ಇಷ್ಟಪಡುತ್ತೆ ಅಥವಾ ಆ ಶೋಕದಲ್ಲಿ ಜೀವ ಬಿಡುತ್ತೆ ಹೊರತು ಪ್ರಾಣಿ ಆದಲ್ಲೂ ಒಂದು ಬೇರೆ ಸಂಬಂಧ, ಬೇರೆ ಪ್ರೀತಿ, ಬೇರೆ ಒಂದು ಆಸೆಗೆ ಹೋಗಿರೋದು ಕಮ್ಮಿ. ಇದು ತೋಳಗಳು. ಈಗ ಮೂಕ ಪ್ರಾಣಿ ನಮ್ಮ ನಾಯಿ, ನಾವು ಹೇಳಿದ್ದೆಲ್ಲ ಅರ್ಥ ಆಗತ್ತದು ನಿಜ. ಕೂತ್ಕೊಂಡ್ರೆ ಕೂತ್ಕೊಳ್ಳತ್ತೆ, ಮಲಗೋಂದ್ರೆ ಮಲಗತ್ತೆ, ತಿನ್ನು ಅಂದ್ರೆ ತಿನ್ನತ್ತೆ, ನಾವು ಕೊಟ್ಟಂತ ನೀರು ಕುಡಿ ಅಂದ್ರೆ ಕುಡಿಯತ್ತೆ, ಹೋಗಂದ್ರೆ ಹೋಗುತ್ತೆ. ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳು ಕೂಡ ನೀವು ಮಾಡೋ ಅಂದ್ರೆ ಪೇಪರ್ ಎತ್ಕೊಂಡು ಬರೋದು, ಬಾಲ್ ಎತ್ಕೊಂಡು ಬರೋದು, ಕೊಡೋದು, ಇಷ್ಟೆಲ್ಲ ನಮ್ಮ ನಡುವೆನೆ ಅದು ಮಾಡ್ತಾ ಇರೋದನ್ನು ನಾವು ಗಮನಿಸ್ತಿರ್ತೀವಿ. ಆದ್ರೆ ಬೇರೆ ಒಂದು ಪ್ರಾಣಿಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಈ ನಾಯಿ ಹೇಗೆ ವಿಭಿನ್ನವಾಗಿದೆ, ನಾವು ಹೇಳಿದ್ದನ್ನೆಲ್ಲ ಹೇಗೆ ಅದು ಗ್ರಹಿಸುತ್ತೆ, ಅದ್ರಂಗೆ ಅದು ಯಾವ ತರ ನಡೆದುಕೊಳ್ಳುತ್ತೆ ಅನ್ನೋದನ್ನ ನೀವು ಹೇಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ನಾವು ಹೇಳ್ದಂಗೆ ಎವಲ್ಯೂಷನ್ ಅಲ್ಲಿ ಮೊದಲು ಎಲ್ಲ ತೋಳನೆ ಆಗಿದ್ದು, ಅದನ್ನ ಕ್ಯಾನಿಸ್ ಲ್ಯೂಪಸ್ ಫ್ಯಾಮಿಲಿ ಅಂತ ಕರೀತಾರೆ. ಹೇಗೆ ಬೆಕ್ಕು, ಹುಲಿ, ಚಿರತೆಗಳನ್ನ ಫಿಲಿನ್ ಫ್ಯಾಮಿಲಿ ಅಂತಾರೆ, ತೋಳ ನಮ್ಮ ನಾಯಿಗಳು, ಧೋಲ್ ಅಂತ ಏನಂತೀವಿ ನಾವು, ವೈಲ್ಡ್ ಡಾಗ್ಸ್ ಇರ್ಬೋದು, ಫಾಕ್ಸ್ ನರಿ ಇರ್ಬೋದು, ಹೈನಾ ಇರ್ಬೋದು, ಇವರೆಲ್ಲ ತೋಳದ ಇದಕ್ಕೆ ಬರೋದು. ಅತಿ ಮನುಷ್ಯರಿಗೆ ಮತ್ತೆ ತೋಳದಿಂದ ಬಂದಿರೋದ್ರಿಂದ ತಂಡ ಅಂತ ನಾನು ಏನಂದೆ, ಪ್ಯಾಕ್ 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 ಅಂತ ಏನಂದೆ, ಮನುಷ್ಯರು ಅದೇ ರೀತಿಯಲ್ಲಿ. ಈ ಸಿನಿಮಾಗಳಲ್ಲಿ ಏನಂತಾರೆ, ಇದು ಹುಲಿ ಒಂದೇ ಬಂದು ಬೇಟೆ ಆಡುತ್ತೆ, ನಾಯಿಗಳಾದ್ರೆ ಗುಂಪಲ್ಲಿ ಬರುತ್ತೆ ಅಂತ. ಗುಂಪಲ್ಲಿ ಇರೋದನ್ನ ಅಭ್ಯಾಸ ಆಗಿ ಜೀನೋಟೈಪಲ್ ತೋಳುಗಳಾಗ್ಲಿ ನಾಯಿಗಳಾಗ್ಲಿ ಗುಂಪಲ್ಲಿ ಒಂದಾಗೋದ್ರಿಂದ ಮನುಷ್ಯರ ಗುಂಪಿನಲ್ಲಿ ಅದಕ್ಕೆ ಬೇಕಾಗಿರೋ ಆಹಾರ, ಪ್ರೀತಿ ಮತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀವಿ ನಾವು. ಈಗ ಅದೇ, ಯಾಕೆಂದ್ರೆ ನಾವು ನಿಯತ್ತಿಗೆ ನಾಯಿನೇ ಒಂದು ಉದಾಹರಣೆ ಅಂತ ಅನ್ಬೇಕು ಅಂದ್ರೆ, ಯಾವುದೇ ರೀತಿಯಲ್ಲಿ ನಿಷ್ಕಲ್ಮಶವಾದ ಪ್ರೀತಿ ತೋಳದಿಂದ ಶ್ವಾನಗಳಿಗೆ ಬಂದಿರೋದ್ರಿಂದಾನೇ ಮನುಷ್ಯರಿಗೆ ಅಷ್ಟು ಹತ್ರ ಆಗಿರೋದು. ಅದನ್ನ ಮನುಷ್ಯರು ತಮ್ಮ ಬುದ್ಧಿವಂತಿಕೆಯಿಂದ ಸೆಲೆಕ್ಟಿವ್ ಬ್ರೀಡಿಂಗ್, ಕಪ್ಪಗಿರೋ ಕಪ್ಪಗಿರೋ ಶ್ವಾನ ಜೊತೆನೆ ಬ್ರೀಡ್ ಮಾಡಿ, ಸೆಲೆಕ್ಟಿವ್ ಬ್ರೀಡಿಂಗ್ ಅಂತ ಏನಂತೀವಿ, ಅದಕ್ಕೆ ಕಪ್ಪಗಿರೋದು, ಉದ್ದಕ್ಕಿರೋದಕ್ಕೆ ಉದ್ದಕ್ಕಿರೋದ್ರ ಜೊತೆ, ಸಣ್ಣಗಿರೋದಕ್ಕೆ ಸಣ್ಣಗಿರೋದ್ರ ಜೊತೆ ಮಾಡಿ ಬೇರೆ ಬೇರೆ ಹಲವಾರು ತಳಿಗಳನ್ನು ಮುಂದೆ ಈ ಸಾವಿರಾರು ವರ್ಷಗಳಿಂದ ತಂದಿರೋದು. ಯಾವುದೇ ಒಂದು ಶ್ವಾನ ಆದ್ರೆ ಅದು ತನ್ನ ಗುಂಪು, ತನ್ನ ಗುಂಪಿನಲ್ಲಿರೋ ಮುಖ್ಯಸ್ಥ ಯಾರು ಅನ್ನೋದು. ಎಷ್ಟೋ ಜನ ಅಂತಾರೆ, ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಇದ್ದಾರೆ ಅಥವಾ ನಮ್ಮ ತಾಯಿ ಇದ್ದಾರೆ, ವಯಸ್ಸಾಗಿದೆ, ಅವರು ಆಯ್ತು, ಅವ್ರ ಪೂಜೆ ಪುನಸ್ಕಾರ ಆಯ್ತು, ಅವರು ನಮ್ಮ ಶ್ವಾನನ ಸ್ನಾನ ಮಾಡಿಸಲ್ಲ, ತಿಂಡಿ ಕೊಡಲ್ಲ, ಆಟ ಆಡ್ಸಲ್ಲ, ಏನು ಮಾಡಲ್ಲ. ಅವ್ರು ಹೇಳಿದ ಮಾತು ಚಾಚು ತಪ್ಪದೆ ಮಾಡತ್ತೆ. ನಾವ್ ಎಷ್ಟೆಲ್ಲಾ ಮಾಡ್ಸಿರ್ತೀವಿ, ನಾವೇನ್ ಹೇಳಿದ್ರು ಕೇಳೋದಿಲ್ಲ ಅಂತ. ಯಾಕೆಂದ್ರೆ ಎಲ್ಲಾರು ಅವ್ರಿಗೆ ಶರಣಾಗೋದು ಶ್ವಾನಗಳಿಗೆ ಚೆನ್ನಾಗಿ ಗೊತ್ತಾಗತ್ತೆ. ತಾವೇನಂದ್ರೆ ಸಿಟ್ಟು ಮಾಡತ್ತೆ, ಡೌನ್ ಮಾಡತ್ತೆ ಅಂತ
ಈ ತರಬೇತಿಯಲ್ಲಿ ಹಿಂದೆ ಆಗಸ್ಟ್ ಹೋದ ವರ್ಷದಲ್ಲಿ ನನಗೆ ಇಂಡಿಯನ್ ಆರ್ಮಿ ಮೀರಟ್ ಅಲ್ಲಿ ಆರ್ಮಿ ಡಾಗ್ ಟ್ರೈನಿಂಗ್ ಸೆಂಟರ್ ಇದೆ, ಮಿಲಿಟರಿ ಆರ್ಮಿದು, RVC ಅಂತ ರಿಮೌಂಟ್ ವೆಟರ್ನರಿ ಕಾರ್ಪ್ಸ್ ಅಂತ, ಸುಮಾರು 100ಕ್ಕೂ ಹೆಚ್ಚು ವರ್ಷ ಹಳೆ ಪ್ರಾಣಿಗಳನ್ನು ತಯಾರಿ ಮಾಡುವುದು. ಮುಂಚೆ ಕತ್ತೆಗಳಿಗೆ ಬೆನ್ನ ಮೇಲೆ ಬಂದೂಕು ತುಪಾಕಿಗಳನ್ನ ತರಲಿಕ್ಕೆ ಅಂತ ಅವಾಗ ಬ್ರಿಟಿಷರ್ಸ್ ಕಾಲದಿಂದ ಅದಕ್ಕೆ ತಯಾರಿ ಮಾಡ್ತೀವಿ. ಆಮೇಲೆ ಆನೆಗಳು ಬಂತು, ಈಗ ಕುದುರೆ ಮತ್ತು ಶ್ವಾನಗಳು ಮಾತ್ರ ಇದೆ. ಅಲ್ಲಿ ನನಗೆ ಮಿಲಿಟರಿ ವರ್ಕಿಂಗ್ ಡಾಗ್ಸ್ ಅಲ್ಲಿ ಸೆಮಿನಾರ್ ಮಾಡ್ಲಿಕ್ಕೆ ಕರೆ ನೀಡಿದ್ರು. ಅವಾಗ ಏರ್ ಫೋರ್ಸ್, ನೇವಿ, BSF ಈ ರೀತಿಯಾದ ಎಲ್ಲ ಆರ್ಮಿ ಎಲ್ಲದರ ಡಾಗ್ ಸ್ಕ್ವಾಡ್ ಮುಖ್ಯಸ್ಥರಿದ್ರು. ಒಂದು ಪ್ರಶ್ನೆ ಬಂತು, ನಾಯಿಗಳಿಗೆ ಯಾಕೆ ಸಿಟ್ಟು ಡೌನು ಸ್ಲೀಪು ರೋಲು ಅನ್ನೋದನ್ನ ಹೇಳ್ಕೊಡ್ಬೇಕು, ಯಾಕೆ ಟ್ರೈನಿಂಗ್ ಅಂದ ತಕ್ಷಣ ಸಿಟ್ಟು ಡೌನು ಸ್ಲೀಪು ಅನ್ನೋದು ಯಾಕೆ ಅಂದ್ರೆ, ಶ್ವಾನಗಳ ಮೈಯಲ್ಲಿ ತೋರಿಸುವ ಅದರ ಪೋಸ್ಚರ್ಸ್, ಬಾಡಿ ಪೋಸ್ಚರ್ಸ್ ಅಂತ ಏನಂತೀವಿ, ಅದು ಮನುಷ್ಯರಲ್ಲೂ ಸೇಮೆ ಮಾಡೋದು. ಈಗ ನಾವು ಕ್ರಿಶ್ಚಿಯನ್ಸ್ ಅಂತ ತಗೊಂಡ್ರೆ ಶರಣಾಗೋ ಬಾಡಿ ಪೋಸ್ಚರ್ಸ್, ದೇವ್ರ ಮುಂದೆ ಹೋಗಿ ನೀಲ್ ಡೌನ್ ಮಾಡ್ತಾರೆ. ಅದೇ ನಮ್ಮ ಮುಸ್ಲಿಂ ಬಾಂಧವರು ನೀಲ್ ಡೌನ್ ಮಾಡಿ ಹಣೆಯನ್ನ ನೆಲಕ್ಕೆ ಒತ್ತುತ್ತಾರೆ. ಹಿಂದೂ ಸಂಸ್ಕೃತಿಯಲ್ಲಿ ಸಾಷ್ಟಾಂಗ ಲೀನ ಪ್ರಣಾಮ ಮಾಡ್ತಾರೆ, ಉರುಳಿ ಸೇವೆನೂ ಮಾಡ್ತಾರೆ. ಇದು ಪ್ರತಿಯೊಂದು ನಿನ್ನಲ್ಲಿ ನಾನು ಶರಣಾಗುತ್ತಿದ್ದೇನೆ, ನೀನು ನನಗೆ ಮುಖ್ಯಸ್ಥ, ನೀನು ನನ್ನ ದೇವರು, ನೀವು ನನ್ನ ತಂದೆ ತಾಯಿ, ಈ ರೀತಿಯಾಗಿ. ಶ್ವಾನಗಳಿಗೆ ಅದು ತುಂಬಾ ಸಹಜವಾಗಿ ಅರ್ಥ ಆಗೋದ್ರಿಂದ, ಅದು ಗುಂಪಿನಲ್ಲೇ ಇರಕ್ಕೆ ಆಸೆ ಪಡೋದ್ರಿಂದ ಗುಂಪಿನ ಪ್ರಾಣಿ, ಸೊ ಮನುಷ್ಯರ ಗುಂಪು ಜೊತೆಗೆ ಶ್ವಾನಗಳು ಇದ್ರೆ ಶ್ವಾನಗಳ ಗುಂಪು ಹಾಗೂ ಮನುಷ್ಯರ ಗುಂಪು. ಒಬ್ಬರ ಮನೇಲಿ 3 ಶ್ವಾನಗಳಿದ್ದು 4 ಮನುಷ್ಯರಿದ್ರೆ 2 ಹೆಚ್ಚು ಸೇಮ್ ಪ್ಯಾಕ್ ಅಂತ ಆಗುತ್ತೆ. ಅದರಲ್ಲಿ ಮುಖ್ಯಸ್ಥನ ಫಾಲೋ ಮಾಡ್ಕೊಂಡು ಬರೋದ್ರಿಂದ ಶ್ವಾನಗಳು ಮನುಷ್ಯನಿಗೆ ತುಂಬಾ ಹತ್ರವಾದ ಪ್ರಾಣಿ. ಅದೇ ಇವಾಗ ಬೆಕ್ಕು, ಇಂಗ್ಲಿಷ್ ಅಲ್ಲಿ ಏನಂತಾರೆ, ಕ್ಯಾಟ್ಸ್ ಹ್ಯಾವ್ ಸರ್ವೆಂಟ್ಸ್, ಡಾಗ್ಸ್ ಹ್ಯಾವ್ ಮಾಸ್ಟರ್ಸ್ ಅಂತ. ಅಂದ್ರೆ ಬೆಕ್ಕುಗಳಿಗೆ ಕೆಲಸದವರಿದ್ದಾರೆ, ಶ್ವಾನಗಳಿಗೆ ಮಾಲೀಕರಿದ್ದಾರೆ ಅನ್ನೋ ತರ. ಅಂದಾಗ ಏನಾಗತ್ತೆ, ಬೆಕ್ಕಿಗೆ ಅಟ್ಯಾಚ್ಮೆಂಟ್ ಇಸ್ ಮೋರ್ ಇನ್ ದ ಜಾಗ. ಒಂದು ಮನೆಯಲ್ಲಿ ಒಂದು ಬೆಕ್ಕಿದ್ದಾಗ ಮನೆಯನ್ನು ಖಾಲಿ ಮಾಡಿ ಜನ ಬೇರೆ ಮನೆಗೆ ಹೋದ್ರೆ ಬೆಕ್ಕು ಅಲ್ಲೇ ಉಳ್ಕೊಳ್ಳೋ ಸಾಧ್ಯತೆಗಳು ತುಂಬಾ ಇರೋದು. ಅದೇ ಶ್ವಾನಗಳಿಗೆ ಆಗಲ್ಲ. ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು ನಿಮ್ಮ ಒಡನೆ ಬರುತ್ತೆ, ನೀವು ಕಾಡಲ್ಲಿದ್ರು ಕಾಡಲ್ಲಿರುತ್ತೆ, ಬೇರೆ ಮನೆಗೆ ಹೋದ್ರು ಬೇರೆ ಬರುತ್ತೆ. ಸೊ ಅದಕ್ಕೆ ಆ ಪ್ರೀತಿ ಬಾಂಧವ್ಯ ಬೆಳಿತಾನೆ ಬಂದಿರೋದು ಒಂದು ಗ್ರೂಪ್, ಅಂದ್ರೆ ಒಂದು ತಂಡ ಅಥವಾ ನಮ್ಮ ಪ್ಯಾಕ್ ಅಂತ ಏನ್ ಕರಿತೀವಿ. ಹಾಗಾಗಿ ಮನುಷ್ಯರೊಡನೆ ಅದರ ಒಡನಾಟ ತುಂಬಾ ಹತ್ರ. ಡಾಕ್ಟರ್ ಅಮೃತ್ ಅವರೇ, ನಾವು ಇನ್ನೊಂದು ಗಮನಿಸ್ತೀವಿ, ಯಾವುದೇ ಒಂದು ಪ್ರಕೃತಿ ವಿಕೋಪ ಆಗತ್ತೆ, ಉದಾಹರಣೆಗೆ ಭೂಕಂಪ ಆಗಿರಬಹುದು ಅಥವಾ ಏನು ಚಂಡಮಾರುತ ಆಗಿರಬಹುದು, ಇಂಥದ್ದು ಆಗುವಂತಹ ಒಂದು ಮುನ್ಸೂಚನೆ ಮೊದಲು ನಾಯಿಗೆ ಗೊತ್ತಾಗುತ್ತೆ, ನಮಗಿಂತನೂ. ಮನುಷ್ಯ ಬಹಳ ಬುದ್ಧಿವಂತ ಪ್ರಾಣಿ ಅಂತ ನಾವು ಹೇಳ್ಕೊಂತೀವಿ. ಆದ್ರೂ ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಗಳು ಬರ್ತಾ ಇದೆ ಅಂತಂದ್ರೆ ನಮ್ಗೆ ಸೂಚನೆ ಕೊಡುತ್ತೆ. ಹೇಗೆ ಗೊತ್ತಾಗತ್ತೆ? ನೀವು ಆಸ್ ಒಬ್ಬ ಮನೋವೈದ್ಯರಾಗಿ, ಶ್ವಾನ ಮನೋವೈದ್ಯರಾಗಿ ಹೇಗೆ ಹೇಳ್ತೀರಾ ಅದನ್ನು? ಸರ್, ಇದನ್ನ ಸೆಸ್ಮೋಗ್ರಾಫಿಕ್ ಡಾಗ್ಸ್ ಅಂತ ಕರಿತೀವಿ. ಈ ರೀತಿಯಾದ ಎಲ್ಲ ಶ್ವಾನಗಳಿಗೂ ತರಬೇತಿ ಏನ್ ಕೊಡ್ತೀವಿ ಆ ರೀತಿಯಾಗಿ ಕೆಲಸ ಮಾಡುತ್ತೆ. ಈಗ ನಾವು ಸೆಸ್ಮೋಗ್ರಾಫಿಕ್ ಡಾಗ್ಸ್ ಅಂದ್ರೆ ಅರ್ಥಕ್ವೇಕ್, ತಾವು ಹೇಳ್ದಂಗೆ ಭೂಕಂಪ ಆಗುವ ಮುಂಜಾಗ್ರತೆ ವಹಿಸಿ ನಮ್ಗೆ ಆಗುವ ಮುಂಚಿತವಾಗಿ ಎಲ್ಲಿ ಆಗತ್ತೆ ಅನ್ನೋ ತೋರ್ಪಡಿಸುತ್ತೆ, ಯಾವಾಗ ಆಗತ್ತೆ ಅನ್ನೋ ತೋರ್ಪಡಿಸುತ್ತೆ. ಹೇಗೆ ಗೊತ್ತಾಗತ್ತೆ ಅಂದ್ರೆ, ಶ್ವಾನಗಳಿಗೆ ಆ ಭಗವಂತ ಕೊಟ್ಟಿರೋದು ಸೂಕ್ಷ್ಮತೆಗಳು 3. ಒಂದು ವಾಸನೆಯ ಸೂಕ್ಷ್ಮತೆ. ಒಬ್ಬ ಮನುಷ್ಯನಿಗಿಂತ 3000 ಪಟ್ಟು ಜಾಸ್ತಿ ವಾಸನೆಯನ್ನ ಕಂಡು ಹಿಡಿಯೋದು ಅಥವಾ ನೆನಪಿಟ್ಕೊಳ್ಳೋದು ಅಂತ ಆಲ್ಫ್ಯಾಕ್ಟರಿ ಬಲ್ಬ್ಸ್ ಅಂತ ಏನಂತೀವಿ, ಅದರಲ್ಲಿ ಡೆವಲಪ್ ಆಗಿರುತ್ತೆ. ಕತ್ಲೆಯಲ್ಲಿ ರಾತ್ರಿ ಹೊತ್ತು ಶ್ವಾನಗಳಿಗೆ ಕಣ್ಣು ಕಾಣುತ್ತೆ, ಇದು 2ನೇದು. 3ನೇದು ಅಲ್ಟ್ರಾಸೋನಿಕ್ ಹಿಯರಿಂಗ್ ಎಬಿಲಿಟೀಸ್. 20 ರಿಂದ 2000 ಪಟ್ಟು ಜಾಸ್ತಿ ಅದಕ್ಕೆ ಕಿವಿಯಲ್ಲಿ ಕೇಳಿಸ್ಕೊಳ್ಳೋ ಅಂತ ಶಕ್ತಿ ಇರುತ್ತೆ. ಅಂದ್ರೆ ಯಾಕೆ ದೀಪಾವಳಿಲಿ ಪಾಪ ಶ್ವಾನಗಳು ಹೆದರ್ಕೊಂಡು ಓಡೋಗತ್ತೆ, ಊಟ ಬಿಟ್ಬಿಡತ್ತೆ ಅನ್ನೋದು, ಯಾಕಂದ್ರೆ ಆ ಟೈಮಲ್ಲಿ ಅವ್ರಿಗೆ ನಾವೇನು ಬಾಂಬು, ಒಂದು ಸ್ಫೋಟಕನ ತಮಾಷೆಗೆ ಲಕ್ಷ್ಮಿ ಬಾಂಬು, ಇದು ಆಟಂ ಬಾಂಬು ಅಂತ ಹೊಡಿತೀವಿ, ಅದಕ್ಕೆ 2000 ಪಟ್ಟು ಜಾಸ್ತಿ ಕೇಳಿಸುತ್ತೆ. ಹಾಗಾಗಿ ತುಂಬಾ ಸಮಸ್ಯೆ ಆಗುತ್ತೆ, ಭಯ ಆಗತ್ತೆ ಅಥವಾ ಬ್ರೈನ್ ಅಲ್ಲಿ ಸಮಸ್ಯೆಗಳಾಗತ್ತೆ. ಈ ಶಕ್ತಿಗಳು ಇರುವುದರಿಂದ, ಮತ್ತೆ ಶ್ವಾನ ಅನ್ನೋದು ಇವತ್ತಿಗೂ ಒಂದು ನ್ಯಾಚುರಲ್ ಬೀಯಿಂಗ್. ನಾವ್ ಎಂತದ್ದೇ 10-20 ಸಾವಿರ ರೂಪಾಯಿ ಬೆಡ್ ಅನ್ನ ತಂದು ಕೊಟ್ಟರು, ಅದಕ್ಕೆ ಹಾಸಿಗೆ ತಂದು ಕೊಟ್ರು, ಅದಕ್ಕೆ ನೆಲ, ಮಣ್ಣು, ಹುಲ್ಲು, ಮರಳು ಇದರಲ್ಲಿ ಸಿಗೋ ಸುಖ ಆನಂದ ಬೇರೆ ಕಡೆ ಸಿಗೋದಿಲ್ಲ. ಈ ಸೂಕ್ಷ್ಮತೆ ಇರೋ ಕಿವಿ ನೆಲದ ಮೇಲೆ ಇಟ್ಟು ಮಲಗಿದಾಗ ಕೆಳಗಡೆ ಎಷ್ಟು ಸಾವಿರಾರು ಅಡಿ ಒಳಗಡೆ ಆಗೋ ಬದಲಾವಣೆಗಳು ತುಂಬಾ ಸೂಕ್ಷ್ಮವಾಗಿ ಚೆನ್ನಾಗಿ ಅದಕ್ಕೆ ಗೊತ್ತಾಗತ್ತೆ. ಹಾಗಾಗಿ ನಾವು ಈ ಹಿಂದೆ ನೋಡಿದ್ರೆ ಪಶುಪತಿನಾಥ್ ಮಂದಿರ್ ನೇಪಾಳದಲ್ಲಿ ಒಂದು ದುರಂತ ಈ ಒಂದು 10 ವರ್ಷದ ಹಿಂದೆ ಅನ್ಸುತ್ತೆ ನಡೀತು. ಅದರದ್ದು ವಿಡಿಯೋ ಕ್ಲಿಪ್ CCTV ನೋಡಿದ್ರೆ ಪ್ರತಿಯೊಂದು ಶ್ವಾನಗಳು ಮನೆ ಆಚೆ ಬಂತು, ಪ್ರತಿಯೊಂದು ಪಕ್ಷಿಗಳು ದೇವಸ್ಥಾನದ ಮೇಲಿದ್ದ ಎಲ್ಲ ಪಕ್ಷಿಗಳು ಹೋದ ನಂತರ
ಭೂಕಂಪ ಆಯ್ತು ಅಥವಾ ಭೂಕಂಪಕ್ಕೆ ಮುಂಚೆ ಪ್ರತಿಯೊಂದು ಪ್ರಾಣಿನೂ ಅಲ್ಲಿಂದ ಹೋಯ್ತು, ಎಲ್ಲ ಅಲರ್ಟ್ ಆಗಿ ಇಲ್ಲ ನೀವು ಇದು ಬಿಲ್ಡಿಂಗ್ ಬೀಳತ್ತೆ ಅಂತ ಆ ಬಿಲ್ಡಿಂಗ್ ಖಾಲಿ ಮಾಡ್ಬಿಡ್ತು. ಯಾಕೆಂದ್ರೆ ಪ್ರಾಣಿಗಳಲ್ಲಿ ಮನುಷ್ಯ ತಾವಂದ್ರೆ ಅತಿ ಬುದ್ಧಿವಂತ ಅಂತ. ಅತಿ ಬುದ್ಧಿವಂತ ಮನುಷ್ಯ ಏನಾಗ್ತಾನೆ, ನಮ್ಮ ನೇಚರ್ ಪ್ರಕೃತಿಯಿಂದ ದೂರ ಹೋಗಿ 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 ಏನು ಎತ್ತ ಏನಾಗತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ದಿರೋದ್ರಿಂದ ಈ ಸೂಕ್ಷ್ಮತೆ ಉಳ್ಳ ಪ್ರಾಣಿಗಳನ್ನು ಉಪಯೋಗಿಸಿಕೊಂಡು ಗೊತ್ತು ಮಾಡ್ಕೋತಿದೀವಿ. ಅದೇ ನೀವು ಕಾಡು ಜನ ಅಂತ ತಗೊಂಡ್ರೆ ಇವತ್ಗೂನು ಕಾಡು ಪ್ರದೇಶದ ಗಿರಿಜನಗಳು ಅವರು ನೆಲಕ್ಕೆ ಕಿವಿ ಕೊಟ್ಟು ಹೇಳ್ತಾರೆ, ಇಷ್ಟು ದೂರದಲ್ಲಿ ಬಸ್ ಬರ್ತಿದ್ಯಾ, ಲಾರಿ ಬರ್ತಿದ್ಯಾ, ಟ್ರ್ಯಾಕ್ಟರ್ ಬರ್ತಿದ್ಯಾ, ರೈಲ್ ಬರ್ತಿದ್ಯಾ ಅನ್ನೋದು. ಆ ಸೂಕ್ಷ್ಮತೆ ನಮ್ಮಲ್ಲೂ ಇತ್ತು. ಇವತ್ತು ನಾವು ನೆಲದ ಮೇಲೆ ಕೂತ್ಕೊಳ್ಳೋದು ಇಲ್ಲ, ನಿಂತ್ಕೊಳ್ಳೋದು ಇಲ್ಲ. ನಿಂತ್ಕೊಂಡು ಓಡಾಡಿದ್ರು ಅದಕ್ಕೆ ನಮ್ಗೊಂದು ಸಾಕ್ಸು, ಅದ್ರ ಕೆಳಗಡೆ ಶೂಸು. ಹಾಗಾಗಿ ನಮ್ಗೆ ಪ್ರಕೃತಿಯಿಂದ ದೂರ ಬಂದು 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 ಆ ಸೂಕ್ಷ್ಮತೆ ಕಳೆದುಕೊಳ್ತಿದ್ದೀವಿ. ಕೇಳಿದ್ರೆ ನಾವು ಕೇಳ್ತಾ ಇದ್ದೀವಿ ನಾಯಿಗಳ ಸಾಕಾಣಿಕೆ ಮತ್ತು ವೃತ್ತಿ ಅವಕಾಶಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳಸಿ ಡೈನಾಮಿಕ್ಸ್ ಬೆಂಗಳೂರು. ಇವರು ಕಾರ್ಯಕ್ರಮವನ್ನು ಪ್ರಾಯೋಜಿಸುತ್ತಿದ್ದಾರೆ. ಡಾಕ್ಟ್ರೇ, ತಾವು ಇಷ್ಟೆಲ್ಲ ವೃತ್ತಿಗಳು ನಮ್ಮಲ್ಲಿದೆ, ಇಂಜಿನಿಯರ್ ಇರ್ತಾರೆ, ಡಾಕ್ಟರ್ ಇರ್ತಾರೆ, ಬೇರೆ ಬೇರೆ ತರದ ಕಾರ್ಪೆಂಟರ್ ಇರ್ತಾರೆ, ಮೇಷನ್ ಇರ್ತಾರೆ, ಡ್ರೈವರ್ ಇರ್ತಾರೆ, ಎಲ್ಲ ತರದ ಬದುಕಿಗಾಗಿ ತನ್ನ ಜೀವನವನ್ನು ಕಟ್ಕೊಳ್ಳುವಂತವ್ರು ನಾವು ನೋಡಿದೀವಿ. ನೀವು ಈ ಮನೋತಜ್ಞರು, ಶ್ವಾನ ಮನೋತಜ್ಞರು, ಈ ಒಂದು ವೃತ್ತಿಯನ್ನು ಯಾಕೆ ಆಯ್ಸ್ಕೊಂಡ್ರಿ? ಏನು ಅಂತಹ ಒಂದು ಆಸಕ್ತಿ ನಿಮಗೆ ಆ ಒಂದು ನಾಯಿ ಮೇಲೆ? ಸರ್, ಒಂದು ಸಣ್ಣ ಮಗುವಿಂದ ನಾನು ಆರಿಸ್ಕೊಂಡಿದ್ದಕ್ಕಿಂತ ಶ್ವಾನಗಳು ನನ್ನನ್ನು ಆರಿಸ್ಕೊಂತು ಅಂತ ನನ್ನ ಒಂದು ನಂಬಿಕೆ. ತದ್ವಿರುದ್ಧ. ಏಕೆಂದ್ರೆ ನೋಡಿ, ಒಂದು ಮಗುವಿಂದ ನನಗೆ ಶ್ವಾನಗಳ ಮೇಲೆ, ಪ್ರಾಣಿ ಅಂದ್ರೆ ಒಂದು ಆಸೆ ಇತ್ತು, ಬಟ್ ಶ್ವಾನಗಳ ಮೇಲೆ ಒಂದು ಅತಿಯಾದ ಹೆಚ್ಚು ಪ್ರೀತಿ ಇತ್ತು. ಸ್ಕೂಲಿನಲ್ಲಿ ಇವತ್ತು ನೆನಪು ಮಾಡ್ಕೊಂಡ್ರೆ, ಸ್ಕೂಲಲ್ಲಿ ನನಗೆ ಕ್ಲಾಸಲ್ಲಿ ಇದ್ದಿದ್ದ ಸ್ನೇಹಿತರಿಗಿಂತ ಆಚೆ ನಾನು ಊಟ ಒಂಚೂರು ಉಳಿಸ್ಕೊಂಡು ರಸ್ತೆ ಬದಿಯಲ್ಲಿದ್ದ ಶ್ವಾನಗಳಿಗೆ ಏನಕ್ಕೆ ಊಟ ಹಾಕ್ತಿದ್ದೆ, ಅವಾಗ ಏನು ಹೆಸರಿಟ್ಟಿದ್ದೆ, ಅವಾಗ ಆಗ್ತಿದ್ದ ಸಮಸ್ಯೆಗಳು ಏನು, ಇದರ ನೆನಪೇ ಜಾಸ್ತಿ. ಇನ್ನು ಸ್ಕೂಲ್ ಫ್ರೆಂಡ್ಸ್ ಅನ್ನೋದ್ರಲ್ಲಿ ಎಷ್ಟೋ ಅಲ್ಯೂಮಿನಿ ಗ್ರೂಪ್ಗಳಲ್ಲಿ ನಾನು ಇಲ್ವೇ ಇಲ್ಲ. ಅವ್ರಿಗೂ ನಾನು ಇದ್ದಿದ್ ಗೊತ್ತಿಲ್ಲ, ನನಗೂ ಅವ್ರು ಇರೋದು ಗೊತ್ತಿಲ್ಲ. ಯಾಕೆಂದ್ರೆ ಜಾಸ್ತಿ ಶ್ವಾನಗಳ ಜೊತೆನೆ ಪ್ರೀತಿ ಪ್ರೇಮ ಹಾಗೆ ಆಯ್ತು. ಇನ್ನೊಂದೇನಾಗತ್ತೆ ಅಂದ್ರೆ, ತುಂಬಾ ತರ್ಲೆ ತುಂಟನಾಗಿದ್ದವನು ನನಗೆ ಸ್ಕೂಲಿನಲ್ಲಿ ಬೇರೆ ಹುಡುಗರ ಜೊತೆ ಸೇರ್ಬೇಕು ಸೇರ್ಬಾರ್ದು ಅನ್ನೋ ಡಿಸಿಷನ್ಸ್ ಅವ್ರ ಪೇರೆಂಟ್ಸು ಟೀಚರ್ಸು ಎಲ್ಲ ಮಾಡೋ ಟೈಮಲ್ಲಿ ಕಪ್ಪಗಿರು ದಪ್ಪಗಿರು ಉದ್ದಕ್ಕಿರು ಸ್ನಾನ ಮಾಡು ಮಾಡದೇ ಇರು ಪ್ರೀತಿ ಮಾಡು ಮಾಡದೇ ಇರು, ನಾನು ಯಾವಾಗ್ಲೂ ಸದಾ ಕಾಲ ನಿನಗೆ ಪ್ರೀತಿಯಿಂದ ಕಾಯ್ತೀನಿ, ಲೇಟ್ ಆಗ್ಬಾ ಬೇಗ ಬಾ ಫೇಲ್ ಆಗು ಒಳ್ಳೆ ನಂಬರ್ ತಗೋ, ಏನಾದ್ರೂ ನಾನು ನಿನಗೋಸ್ಕರ ಇರ್ತೀನಿ ಅಂತ ಪ್ರೀತಿ ಕಂಡಿದ್ದು ಶ್ವಾನಗಳಲ್ಲೇ. ಇವತ್ತು ನಮ್ಮ ತಂದೆ ತಾಯಿರೇ ಆಗಿರ್ಬೋದು, ನಾನಿವತ್ತೊಂದು ತಂದೆ ಆಗು ನನ್ನ ಮಗ ಕಮ್ಮಿ ನಂಬರ್ ತಂದಾಗ ಕೋಪ ಬರ್ಬೋದು, ಬೇಜಾರಾಗ್ಬೋದು, ಅವ್ನಿಗೆ ನಾಲ್ಕು ಬುದ್ಧಿ ಮಾತು ಹೇಳ್ಬೋದು. ಅವ್ರು ಎಲ್ಲಾತ್ರಲ್ಲೂ 0 ತಂದ್ರು ನಮ್ಮನೆ ಶ್ವಾನ ಅವ್ನಿಗೆ ಅಷ್ಟೇ ಪ್ರೀತಿಯಿಂದ ಕಾಯ್ತಾ ಇರುತ್ತೆ. ಅವ್ನು 100 out of 100 ತಗೊಂಡು ಫಸ್ಟ್ ರ್ಯಾಂಕ್ ಬಂದ್ರು ಅಷ್ಟೇ ಪ್ರೀತಿಯಿಂದ ಕಾಯತ್ತೆ. ಜಗಳ ಆಡಿ ಬಂದ್ರು ಅಷ್ಟೇ ಪ್ರೀತಿ, ಒಳ್ಳೆಯವನಾಗಿ ಬಂದ್ರು ಅಷ್ಟೇ ಪ್ರೀತಿ. ನಿಮ್ಮ ಅಂದ ಚಂದ ರೂಪ ಮೈಕಟ್ಟು ವೃತ್ತಿ ತಾವಂದ್ರೆ ಇಷ್ಟೆಲ್ಲಾ ವೃತ್ತಿಗಳಿದೆ. ಮೇಸನ್ ಇರ್ಬೋದು, ಕಾರ್ಪೆಂಟರ್, ಇಂಜಿನಿಯರ್, ಡಾಕ್ಟರ್, ಇದು ಎಲ್ಲಾತ್ರಲ್ಲೂ ಎಲ್ಲಾರು ತಮ್ಮಿಂದ ಒಂದು ನಿರೀಕ್ಷಿತೆ ಇರುತ್ತೆ. ಈ ರೀತಿ ಈಗ ಮೇಸ್ತ್ರಿ ಅಂದ್ರೆ ಈ ತರ ಬಿಲ್ಡಿಂಗ್ ಕಟ್ಟಿಕೊಡ್ಬೇಕು. ನೆಕ್ಸ್ಟ್ ಕಾರ್ಪೆಂಟರ್, ಈ ತರ ನೀವು ಒಂದು ವುಡನ್ ಮರದಲ್ಲಿ ಒಂದು ಶಿಲೆ ಮಾಡಬೇಕು, ಟೇಬಲ್ ಚೇರು. ಡಾಕ್ಟರ್ ಈ ರೀತಿ ಸರ್ಜರಿ ಮಾಡಬೇಕು. ಇಂಜಿನಿಯರ್ ಈ ರೀತಿ ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡಬೇಕು. ನೀನು ಏನು ಮಾಡು ಏನು ಮಾಡದೇ ಇರು, ನಾನು ಅಷ್ಟೇ ನಿನ್ನ ಪ್ರೀತಿಸ್ತೀನಿ. ನೀನ್ ಹೊಡಿತೀಯಾ, ಹೊಡೆದ್ರು ನಿನ್ನಷ್ಟೇ ಪ್ರೀತಿಸ್ತೀನಿ, ಪ್ರೀತಿಸಿದ್ರು ಅಷ್ಟೇ ಪ್ರೀತಿಸ್ತೀನಿ ಅನ್ನೋದು ಶ್ವಾನಗಳು ಅನ್ನೋದು ಚಿಕ್ಕ ವಯಸ್ಸಲ್ಲಿ ಒಂದ್ ಸ್ವಲ್ಪ ಅರ್ಥ ಆಯ್ತೋ ಅಥವಾ ಅಭ್ಯಾಸನೇ ಆಯ್ತೋ. ಅದರಿಂದ ಶ್ವಾನಕ್ಕೆ ಸಂಬಂಧಪಟ್ಟ ಒಂದು ವೃತ್ತಿ ಅಂತ ಬಂದಾಗ ತರಬೇತಿ ಕೊಡೋದು ಅಂತ ಶುರು ಆಯ್ತು. ಇವತ್ತು ಶ್ವಾನದ ವೃತ್ತಿಗಳಲ್ಲಿ ಹಲವಾರು ಇದೆ. ಇವತ್ತು ಇಂಡಸ್ಟ್ರಿನೇ ಕೆನೈನ್ ಇಂಡಸ್ಟ್ರಿ $161 ಟ್ರಿಲಿಯನ್ ಪೆಟ್ ಇಂಡಸ್ಟ್ರಿ ಬೆಳೆದಿದೆ. ಅಂತದ್ರಲ್ಲಿ ಹಲವಾರು ವೃತ್ತಿಗಳಲ್ಲಿ ಗ್ರೂಮರ್ಸ್ ಇರ್ಬೋದು, ಟ್ರೈನರ್ಸ್ ಇರ್ಬೋದು, ಮತ್ತೆ ಇವತ್ತು ಪೆಟ್ ಫೋಟೋಗ್ರಫಿ ಇದೆ ಶ್ವಾನಗಳಿಗೆ, ಡಾಗ್ ವಾಕರ್ಸ್ ಅಂತ ಇದ್ದಾರೆ, ಆಮೇಲೆ ಡಾಗ್ ಥೆರಪಿ ಅಂತಿದೆ. ಶ್ವಾನಗಳ ತರಬೇತಿಯಲ್ಲಿ ಬಂದ್ರೆ ಕ್ಯಾನ್ಸರ್ ಡಿಟೆಕ್ಷನ್ ಡಾಗ್ಸ್ ಇದೆ, ಸೆಸ್ಮೋಗ್ರಾಫಿಕ್ ಡಾಗ್ಸ್ ಇದೆ, ಎಪಿಲಿಪ್ಸಿ ವಾರ್ನಿಂಗ್ ಡಾಗ್ಸ್ ಇದೆ, ಡ್ರಗ್ ಡಿಟೆಕ್ಷನ್ ಡಾಗ್ಸ್ ಇದೆ, ಬಾಂಬ್ ಡಿಟೆಕ್ಷನ್ ಡಾಗ್ಸ್ ಇದೆ, ಈ ರೀತಿಯ ಬ್ಲೈಂಡ್ ಗೈಡ್ ಡಾಗ್ಸ್ ಇದೆ. ಈ ರೀತಿಯಾದ ಒಂದೊಂದಕ್ಕೂ ಒಂದೊಂದು ರೀತಿಯಾದ ಕೆಲಸ, ಅದನ್ನ ಮಾಡೋದಕ್ಕೆ ಒಂದು ವೃತ್ತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಹೇಳ್ದಂಗೆ ಕಾರ್ಪೆಂಟರ್ಗೆ ಮರ ಎಷ್ಟು ಮುಖ್ಯನೋ, ಒಬ್ಬ ಆರ್ಕಿಟೆಕ್ಟ್ಗೆ ಪೆನ್ಸಿಲ್ ಎಷ್ಟು ಮುಖ್ಯನೋ, ಇವತ್ತಂತೂ ಸಾಫ್ಟ್ವೇರ್ ಅಲ್ಲಿ ಮಾಡ್ತಾರೆ. ಇಂಜಿನಿಯರಿಂಗ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಯಾವ ರೀತಿ ಮುಖ್ಯನೋ, ನಮ್ಮ ಇದು ಒಂದೇ ಒಂದು ವೃತ್ತಿಯಲ್ಲಿ ಒಂದು ಜೀವ ನಮಗ್ ಕಾಯ್ತಾ ಇರುತ್ತೆ. ಅದು ನಮಗ್ ಖುಷಿ ಕೊಡುತ್ತೆ, ಹೇಳ್ಕೊಡುತ್ತೆ, ಕಲ್ತ್ಕೋತೀವಿ. ಅದರೊಡನೆ ನಮ್ಮ ಸಂಭಾಷಣೆ, ಅದರೊಡನೆ ನಾವು ಮಾಡೋ ಕೆಲಸದಲ್ಲಿ ಆಯಾಸ ಅನ್ನೋದಿಲ್ಲ. ಸೊ ಹಾಗಾಗಿ ಶ್ವಾನ ಮನೋವೈತಜ್ಞತೆ ಆಯ್ಕೊಳ್ಳೋಣ. ನಿಮ್ಮನ್ನ ಡಾಗ್ ಗುರು ಅಂತ ಕರೀತಾರೆ, ಡಾಕ್ಟರ್ ಅಮೃತ್ ಡಾಗ್ ಗುರು ಅಂತ. ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ?
ನಾನು ಇಂಜಿನಿಯರಿಂಗ್ ತಾವು ಹೇಳ್ದಂಗೆ ಎಲ್ಲರ ಜೊತೆಗೆ ಇಂಜಿನಿಯರಿಂಗ್ ಅಂತ ಆಯ್ತು, ವೆಟರ್ನರಿಗೆ ಹೋಗುವಂತ ಒಂದು ಆಸಕ್ತಿ ಇದ್ರೂನು ಅಲ್ಲಿ ಅವಾಗ ನಾನು ಹೋಗಿ ಸಿಲೆಬಸ್ ನೋಡ್ಕೊಂಡ್ ಬಂದಾಗ ಶ್ವಾನ ಬಿಟ್ಟು ನಮ್ಮ ವೆಟರ್ನರಿ ಸೈನ್ಸಿನಲ್ಲಿ ಪ್ರತಿ ಒಂದು ಪ್ರಾಣಿಗಳ ಬಗ್ಗೆ ಇತ್ತು. ಶ್ವಾನದ ಬಗ್ಗೆ ಯಾವ ರೀತಿ ಅಂದ್ರೆ ಒಬ್ಬ ಪಶು ವೈದ್ಯರಿಗೆ 30 kg ಮ್ಯಾಮಲ್, ಅದು ಕುರಿ, ಕೋಳಿ, ಕರು, ನಾಯಿ, ಚಿರತೆ ಮರಿ, ಹುಲಿ ಮರಿ ಅಥವಾ ಸಣ್ಣ ಚಿರತೆ, ಸಣ್ಣ ಹುಲಿ, ಯಾವುದೇ ಆದ್ರೂ ಇಂಥ ಇನ್ಫೆಕ್ಷನ್ ಬಂದಲ್ಲಿ ಈ ರೀತಿಯಾದ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅದಕ್ಕೆ ವಾಸಿ ಆಗತ್ತೆ, ಗುಣ ಆಗತ್ತೆ ಅನ್ನೋದು ಹೇಳ್ಕೊಡ್ತಾರೆ ಹೊರತು ಮ್ಯಾನೇಜ್ಮೆಂಟ್ ಶ್ವಾನ ಅಂದ್ರೆ ಏನು, ಎಲ್ಲಿಂದ ಬಂತು, ಯಾಕೆ, ಅದ್ರ ಆಹಾರ ಏನಿರಬೇಕು, ಅದ್ರ ಕೂದಲು ರೋಮಗಳು ಉದ್ರತ್ತೆ, ಯಾಕೆ ಉದ್ರತ್ತೆ, ಬೇರೆ ಬೇರೆ ಜಾತಿ ಯಾಕಿದೆ, ಇದ್ರ ಬಗ್ಗೆ ಸಂಬಂಧಪಟ್ಟಂತ ವಿಷಯಗಳು ಆಲ್ಮೋಸ್ಟ್ ನಿಲ್ಲಿದ್ದಿತ್ತು. ಹಾಗಾಗಿ ಮಗುವಿಂದ ನಾನು ಈ ನಾಯಿ ಮರಿ ಕೊಂಡ್ಕೊಳ್ಳೋದು, ಮಾರೋದು, ಮುಂಚೆ ಯಾರ ಮನೇಲಿ ಇದೆ ತಿಳ್ಕೊಳ್ಳೋದು, ಅಥವಾ ಡಾಗ್ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಬೇರೆಯವರ ಶ್ವಾನಗಳನ್ನ ಡಾಗ್ ಶೋನಲ್ಲಿ ಹ್ಯಾಂಡಲ್ ಮಾಡೋದು, ಈ ರೀತಿಯಾದ ಮಾಡ್ಕೊಂಡ್ ಬಂದಿದ್ದು. ಯಾವಾಗ ನಮ್ಮ ಅಣ್ಣ ಅಖಿಲ್ ಅಂತ ಹೇಳಿ ಅವರು KREC ಸೂರತ್ಕಲ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಓದಿ ಅಮೆರಿಕಾಲಿ MS ಮಾಡಿದ್ರು. ಅವ್ರು ಒಂದ್ಸತಿ ಬಂದಾಗ ಇಂಡಿಯಾಗೆ ಅವ್ರು ಹೇಳ್ತಾರೆ, ನೀನು ಶ್ವಾನ 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 ಅಂತ ನಾಯಿ ಹಿಂದೆನೆ ಎಷ್ಟು ಓಡಾಡೋದೇ ಆದ್ರೆ ವಿದ್ಯೆ ಅದ್ರ ಬಗ್ಗೆ ತಿಳ್ಕೊ, ಯಾಕೆ ನಿನ್ಗೆ ಆಸಕ್ತಿ ಇದೆ, ಅದ್ರ ಬಗ್ಗೆ ಜ್ಞಾನಾರ್ಜನೆ ಒಂದು ಸ್ವಲ್ಪ ಆದಲ್ಲೂ ನಿನ್ಗಿಂತ ಜಾಸ್ತಿ ಶ್ವಾನಗಳಿಗೆ ಉಪಯೋಗ ಆಗತ್ತೆ, ನಿನ್ಗೆ ಅದರಲ್ಲೇ ಮುಂದಕ್ಕೆ ಒಂದು ಜೀವನ ಕಟ್ಕೊಳ್ಳಿಕ್ಕಾಗತ್ತೆ ಅಂತ. ಪ್ರಪಂಚದಲ್ಲಿ ಎಲ್ಲಾ ಕಡೆ ನೋಡಿದ್ರೆ ಇದ್ದಿದ್ದು ನ್ಯೂಜಿಲೆಂಡ್ ಅನ್ನೋ ಒಂದು ಸಣ್ಣ ದೇಶ, ಇಲ್ಲಿಂದ ತುಂಬಾ ದೂರ ಇರುವಂತ ಪೆಸಿಫಿಕ್ ಐಲ್ಯಾಂಡ್, ಅಲ್ಲಿ ಶ್ವಾನ ಮನೋವೈತಜ್ಞತೆ ಒಂದು ಗ್ರಾಜುಯೇಷನ್ ಕೋರ್ಸ್ ಅಂತ ಇತ್ತು. ಅವ್ರಿಗೆ ನಾವು ಈ ರೀತಿ ಇಲ್ಲಿಂದ ಏಜೆನ್ಸಿಗಳ ಮೂಲಕ ನಾನು ಅಪ್ಲೈ ಮಾಡಿದಾಗ ಇಡೀ ಇಂಡಿಯಾ ಅಲ್ಲ, ಇಡೀ ಏಷ್ಯಾಲೇ ಯಾರು ಇದನ್ನ ಬಂದು ಓದಿಲ್ಲ, ನೀವೊಬ್ರು ಬಂದು ಓದ್ತಿದ್ದೀರಾ ಅಂದ್ರೆ ನಮ್ಗೆ ಹೇಗ್ ಕೊಡೋದು, ನಮಗ್ ಧೈರ್ಯ ಇಲ್ಲ. ಅವರಲ್ಲಿ 2008-9 ವರ್ಷದಲ್ಲೂ ನಾನು ಟ್ರೈನಿಂಗ್ ಅಲ್ಲಿ ನಂದೇನಾದ್ರು ಒಳ್ಳೆ ರಿಸಲ್ಟ್ ಬಂದ್ರೆ, ನೀವು ಇಂಡಿಯಾಗೆ ಫೋನ್ ಮಾಡಿ ಯಾವ್ದೋ ಹೋಮ ಹವನಕ್ಕೆ 2 ಹಾವು ಹಾಕ್ಸಿದೀರಾ, ಅದಕ್ಕೆ ನಿಮ್ಗೆ ಒಳ್ಳೆ ನಂಬರ್ ಬಂತು ಅನ್ನೋಂತ ಮಾತುಗಳು ಬಂದಿತ್ತು. ಅಂದ್ರೆ 2008-9 ಕೂಡ ನಮ್ಮ ದೇಶದ ಬಗ್ಗೆ ದೂರ ದೂರ ದೇಶಗಳಲ್ಲಿ ನಾವ್ ಇವತ್ತು ಹಾವಾಡಿಗರು, ಹೋಮ ಹವನ ಮಾಡ್ಕೊಂಡು ಜೀವನ ಮಾಡ್ತಿರೋರು, ಮಳೆ ಬರ್ಸ್ತೋರು, ಈ ರೀತಿಯಾದ ಒಂದು ಕಲ್ಪನೆ ಇತ್ತು. ಮತ್ತೆ ಈ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿದ ಕೂಡಲೇ ಆಸ್ಟ್ರೇಲಿಯಾ, ಸ್ಯಾಮೋವಾ, ಫಿಜಿ, ಕೆನಡಾ, ನ್ಯೂಜಿಲೆಂಡ್ ಈ ರೀತಿ ದೇಶಗಳಲ್ಲಿ ಪೊಲೀಸ್ ಶ್ವಾನ ಡಾಗ್ ಟ್ರೈನರ್ ಅಂತ ಹೇಳಿ, ಮಿಲಿಟರಿ ಡಾಗ್ ಟ್ರೈನರ್ ಅನ್ನೋ ಕೆಲಸಕ್ಕೆ ರಿಕ್ವೈರ್ಮೆಂಟ್ ಜಾಸ್ತಿ ಇತ್ತು. ಓದ್ತಿದ್ದ ಮಕ್ಕಳು ಕಮ್ಮಿ, ಪಾಸ್ಔಟ್ ಆಗೋ ಮಕ್ಕಳಿಗೂ 10ರಷ್ಟು ಜಾಸ್ತಿ ರಿಕ್ವೈರ್ಮೆಂಟ್ ಇತ್ತು. ಸೊ ಈ ಮನುಷ್ಯ ಬಂದು ಇದನ್ನ ಕಲ್ತು ಈ ದೇಶದಿಂದ, ಈ ಕಾಂಟಿನೆಂಟ್ ಇಂದ ಬಂದು ಏಷ್ಯಾದಿಂದ ನಾಳೆ ದಿನ ಶ್ವಾನದ ಬಗ್ಗೆ ಕಲ್ತು ಬೇರೆ ಅಕಸ್ಮಾತ್ ಡ್ರಗ್ ಡೀಲರ್ಸ್ ಜೊತೆ ಅಥವಾ ಬಾಂಬ್ ಡೀಲರ್ಸ್ ಜೊತೆ ಸೇರ್ಕೊಂಡು, ಟೆರರಿಸ್ಟ್ ನಕ್ಸಲ್ ಜೊತೆ ಸೇರ್ಕೊಂಡ್ರೆ ಶ್ವಾನದಳನ ವೀಕ್ ಮಾಡಬಹುದು, ಶ್ವಾನಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಅನ್ನೋದಕ್ಕೆ ನನಗೆ ಕಂಡೀಷನಲ್ ವೀಸಾ ಅಂತ ಕೊಟ್ರು. 1 ತಿಂಗಳು ಬಂದು ಅಡ್ಮಿಷನ್ ಕೊಡೋದಿಲ್ಲ, ತಮ್ಮ ಶ್ವಾನದ ಬಾಂಧವ್ಯ ನಮಗೆ ತೋರಿಸ್ಕೊಡಿ, ನಮಗೆ ತಮ್ಮ ಮೇಲೆ ನಂಬಿಕೆ ಬಂದ ನಂತರ ಅಡ್ಮಿಷನ್ ಕೊಡ್ತೀವಿ. ಯೂನಿಟೆಕ್ ಅಂತ ಆಕ್ಲೆಂಡ್ ಅನ್ನೋ ದೇಶದಲ್ಲಿ ಇದ್ದಿತ್ತು. ಸೊ ಅಲ್ಲಿ ಕಂಡೀಷನಲ್ ವೀಸಾನು ಸಿಗತ್ತೆ, ಅದಾದ ನಂತರ ಅಡ್ಮಿಷನ್ ಕೊಡ್ತಾರೆ, ಕೋರ್ಸ್ ಟಾಪರ್ ಅಂತ ಆಗತ್ತೆ, ಇಡೀ ಕೋರ್ಸ್ ಅಲ್ಲಿ ನಂಬರ್ 1 ಅಂತ ಆದೆ. ಅವತ್ತು ಕೋರ್ಸ್ ಮುಗಿದ ದಿನ ಆಸ್ಟ್ರೇಲಿಯಾ ಪೊಲೀಸ್ ಇಂದ ನನಗೆ ಕಾಲ್ ಫಾರ್ ಬರುತ್ತೆ, ಕೆಲಸಕ್ಕೆ ಆರ್ಡರ್ ಆಗತ್ತೆ. ಯೂನಿಟೆಕ್ ನ್ಯೂಜಿಲೆಂಡ್ ಅಲ್ಲಿ ಆಕ್ಲೆಂಡ್ ಅನ್ನೋ ದೇಶದಲ್ಲಿ, ಆಕ್ಲೆಂಡ್ ಅನ್ನೋ ಊರಿನಲ್ಲಿ ನಂದು ವಿದ್ಯಾಭ್ಯಾಸ ಆಯಿತು. ನಂತರ ನಮ್ಮ ದೇಶಕ್ಕೆ ತಾವು ಯಾವಾಗ ಬಂದ್ರಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು? ಆಸ್ಟ್ರೇಲಿಯಾದ ಕೆಲಸ ಸಿಕ್ಕಿದಾಗ ಅಪ್ಪನಿಗೆ ಫೋನ್ ಮಾಡಿದೆ, ನಮ್ಮ ತಂದೆಯವರು BH ಶ್ರೀಧರ್ ಅಂತ, ಅವ್ರಿಗೆ ಫೋನ್ ಮಾಡಿ ಈ ರೀತಿಯ ಕೆಲಸ ಸಿಕ್ಕಿದೆ, 5 ವರ್ಷ ಕಾಂಟ್ರಾಕ್ಟ್, ನಾನು ಅಲ್ಲೇ ಇದ್ರೆ ಆಸ್ಟ್ರೇಲಿಯಾದಲ್ಲಿ ನನಗೆ PR ಸಿಗತ್ತೆ, ಸಿಟಿಸನ್ಶಿಪ್ ಸಿಗತ್ತೆ, ಏನ್ ಮಾಡ್ಲಿ ಅಂತ ಕೇಳಿದೆ. ನಮ್ ತಂದೆ ನೋಡು, ಇರೋ 2 ಗಂಡು ಮಕ್ಕಳು, ದೊಡ್ಡವನ್ ಓದಿ ಅವ್ನ್ ಸಂಪಾದನೆ ಮಾಡ್ಕೋತಾ ಇದ್ದಾನೆ, ನೀನ್ ತಂಗಿ ಮದುವೆ ಮಾಡ್ಬೇಕು, ತಮ್ಮನ್ ಓದಿಸ್ಬೇಕು, ಅಮ್ಮನ್ಗೆ ಆಸ್ಪತ್ರೆ ಖರ್ಚಿದೆ, ಮನೆ ಸಾಲದಲ್ಲಿದೆ, ಈ ರೀತಿ ಇದ್ದಿದ್ರೆ ನಾ ಅಂತಿದ್ದೆ ಹೌದು ಬೇರೆ ದೇಶದಲ್ಲಿ ಹೋಗಿ ಡಾಲರ್ಸ್ ಅಲ್ಲಿ ಸಂಪಾದನೆ ಮಾಡುವಂತ. ಆದ್ರೆ ನಿನಗೆ ಇವತ್ತಲ್ಲಿ ಹೋಗ್ಲಿಕ್ಕೆ ನಮ್ಮ ದೇಶದಿಂದ ಹೋಗಿರೋದು, ನಮ್ಮ ದೇಶದಿಂದ ಲೋನ್ ತಗೊಂಡು ಫೀಸ್ ಕಟ್ಟಿ ಹೋಗಿದ್ಯಾ, 1 ವರ್ಷ ಬಂದು ನೋಡು, 1 ವರ್ಷ ನಿಂಗೆ ಸಂಪಾದನೆ ಆಗದೆ ಇದ್ರು ಸಾಕೋ ತಾಕತ್ ನನ್ನಲ್ಲಿದೆ. ಅಕಸ್ಮಾತ್ ನಿನ್ನಿಂದ ನೀ ವಾಪಸ್ ಬಂದ್ರೆ ನಮ್ ದೇಶಕ್ಕೆ ಮೊಟ್ಟ ಮೊದಲನೇ ಶ್ವಾನ ಮನೋವೈತಜ್ಞ ಆಗ್ತದೆ. ಅದೇ ನೀನ್ ಅಲ್ಲೇ ಇದ್ರೆ ಇನ್ನ 100 ವರ್ಷ ಆದ್ರೂ ನೀನು ನಿನ್ ಮಕ್ಕಳು ಇಂಡಿಯನ್ಸ್ ಹೋಗಿ ಬೇರೆ ದೇಶದಲ್ಲಿ ಸೆಟ್ಲ್ ಆಗಿರೋ ಫಾರಿನರ್ಸೇ ಹೊರತು ಅಲ್ಲಿ ಅವರು ಅಂತ ನೀ ಯಾವತ್ತೂ ನಿನ್ನ ಅನ್ಕೊಳ್ಳೋದಿಲ್ಲ ಅಂತ ಹೇಳಿ ಕರೆಸ್ಕೊಂಡ್ರು. ಬಂದಿದ್ರಿಂದ ಇವತ್ತಿನ ತನಕ ವಾಪಸ್ ಹೋಗೋ ಅವಕಾಶ ಇದ್ರೂನು ಹೋಗೋ ಆಸಕ್ತಿ ಬರ್ಲಿಲ್ಲ, ಹಾಗಾಗಿ ಇಲ್ಲೇ ಉಳ್ಕೊಂಡಿದ್ದು. ಸಂತೋಷ. ಡಾಕ್ಟರ್ ಅಮೃತ್ ಅವರೇ, ತಾವು ಬಂದ ಮೇಲೆ ಯಾವ ತರದ ಒಂದು ಸೇವೆ ನಮ್ಮ ದೇಶದ ಒಂದು ಶ್ವಾನಗಳಿಗೆ ತಾವು ನೀಡ್ತಾ ಇದ್ದೀರಾ?
ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಶ್ವಾನದಳ ಡಾಗ್ ಸ್ಕ್ವಾಡ್ ಕರ್ನಾಟಕ ಪೊಲೀಸ್ ಅಂತ ಗೂಗಲ್ ಅಲ್ಲಿ ಹಾಕಿದ್ರೆ ಎಲ್ಲ ನ್ಯೂಸ್ ಅಲ್ಲೂ ನಾನು ಇರುವಂತ ಒಂದು ಅವಕಾಶ ಸಿಕ್ತು. ಟಿ ಸುನೀಲ್ ಕುಮಾರ್ ಅವರು ರತ್ನಪ್ರಭಾ ಮೇಡಮ್ ನಮ್ಮ ಚೀಫ್ ಸೆಕ್ರೆಟರಿ ಅವರ ನಂದೊಂದು ಟೆಡ್ ಟಾಕ್ ಅನ್ನೋದನ್ನ ನೋಡಿ ಕರೆಸಿ, ನೀವು ಇಡೀ ಕಾಂಟಿನೆಂಟಲ್ ಒಬ್ಬರೇ ಇದ್ದೀರಾ, ನಮ್ಮ ಪೊಲೀಸ್ಗೆ ನಿಮ್ಮಿಂದ ಏನಾದ್ರು ಸಹಾಯ ಆಗ್ಬೋದು ಆದ್ರೆ ನೋಡಿ ಅಂತ ಹೇಳಿದ್ರು. ಟಿ ಸುನೀಲ್ ಕುಮಾರ್ ಅಂದಿನ ಕಮಿಷನರ್ ಆಯುಕ್ತರು ನನ್ನ ಕರೆಸಿ ಶ್ವಾನದಳಕ್ಕೆ ಒಬ್ಬ ಸಲಹೆಗಾರನಾಗಿ ಅಪಾಯಿಂಟ್ ಮಾಡಿದ್ರು. 2 ವರ್ಷ ಕರ್ನಾಟಕ ಪೊಲೀಸ್ಗೆ ನಾನು ಕೆಲಸ ಮಾಡಿ ಇಲ್ಲಿರೋಗೆ ಶ್ವಾನಗಳಲ್ಲಿ ಆಲ್ ಇಂಡಿಯಾ ಪೊಲೀಸ್ ಮೀಟ್ ಅಲ್ಲಿ ಒಂದು ಗೋಲ್ಡ್ ಮೆಡಲ್ ಸಹ ಬಂತು ಆ ಟೈಮಿನಲ್ಲಿ. ನಂತರ ಬೆಲ್ಜಿಯನ್ ಮ್ಯಾಲ್ನಾಯ್ಸ್ ಅನ್ನೋ ಒಂದು ತಳಿನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದರ ನಂತರ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ನಮ್ಮ ದೇಶದಲ್ಲಿರೋ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ DBTS ಅಂತ ಹೇಳ್ತೀವಿ, ಡಾಗ್ ಬ್ರೀಡಿಂಗ್ ಟ್ರೈನಿಂಗ್ ಸೆಂಟರ್. ಅದೃಷ್ಟವಶವಾಗಿ ಕರ್ನಾಟಕದ ತರಾಲು ಅನ್ನೋ ಒಂದು ಜಾಗದಲ್ಲಿದೆ. 1412 ಶ್ವಾನಗಳು ತಯಾರಾಗಿ ಬಾಂಬು, ಡ್ರಗ್ಸ್ ಮತ್ತೆ ಆಂಟಿ ಕೌಂಟರ್ ಟೆರರಿಸಂ ಅಲ್ಲಿ ಕೆಲಸ ಮಾಡ್ತಿರೋದು ಒಂದು ಹೆಮ್ಮೆಯ ವಿಚಾರವಾದ್ರೆ, ಅದಕ್ಕಿಂತ ತುಂಬಾ ದೊಡ್ಡ ಹೆಮ್ಮೆಯ ವಿಚಾರ ಕಳೆದ 7 ವರ್ಷಗಳಲ್ಲಿ 5,000ಕ್ಕೂ ಹೆಚ್ಚು ಕಿಲೋಗ್ರಾಮ್ಸ್ IED ಅಂದ್ರೆ ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್, ಇನ್ನೇನು ಬ್ಲಾಸ್ಟ್ ಆಗಕ್ಕೆ ರೆಡಿಯಾಗಿರುವಂತ ಬಾಂಬ್ಗಳದು ಟೋಟಲ್ 5,000ಕ್ಕೂ ಹೆಚ್ಚು ಕಿಲೋ. ನೀವೇ ಯೋಚನೆ ಮಾಡಿ, ಒಂದು 50 ಊರಲ್ಲಿ 100 kg ಇಟ್ಟಿದ್ರೆ ಇವತ್ತು ನಾವು ಶ್ರೀಲಂಕಾಗಿಂತ ಚಿಕ್ಕ ದೇಶ, ಪ್ರತಿಯೊಬ್ಬರ ಮನೇಲಿ ಕನಿಷ್ಠ ಪಕ್ಷ ಇಬ್ರು ತಂದೆನೋ ತಾಯಿನೋ ಮಗನೋ ಮಗಳು ಇರ್ತಿರ್ಲಿಲ್ಲ. ಫೋಟೋ ಹಾಕಿರ್ತಿದ್ವಿ, ನೋವಲ್ಲಿರ್ತಿದ್ವಿ, ದೇಶದ ಅಭಿವೃದ್ಧಿ ಇಲ್ಲಿ ಎಷ್ಟು ಸಂಕಟದಲ್ಲಿರ್ತಿದ್ವಿ. ಇದು ಯಾರಿಗೂ ಹೇಳದೆ, ಯಾರಿಗೂ ಗೊತ್ತಿಲ್ಲದೆ ನಮ್ಮ ದೇಶದ ಒಳಗಡೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ನಾನು ಆರ್ಮಿದು ಹೇಳ್ತಾ ಇಲ್ಲ, CRPF ದೇಶದ ಒಳಗಡೆ ಇಷ್ಟು ಬಾಂಬ್ಗಳನ್ನ ನಮ್ಮ ಶ್ವಾನಗಳೇ ಕಂಡಿಡ್ತಿದೆ, ಪತ್ತೆ ಮಾಡಿ ಅದರಿಂದ ನಾವೆಲ್ಲ ಉಸಿರಾಡ್ತಾ ಇರೋದು. ಸೊ ಅಲ್ಲಿಗೆ ಕೂಡ ನನಗೆ ಈ ಹಿಂದೆ ನಮ್ಗೆ ಅಲ್ಲಿ ತರಬೇತಿ ಮಾಸ್ಟರ್ ಟ್ರೈನರ್ಸ್ಗೆ ತರಬೇತಿಗೆ ಕರೆಸಲಾಗ್ತಿತ್ತು, ಇಂಡಿಯನ್ ಆರ್ಮಿಗೆ ಕರೆಸಲಾಗಿದೆ. ಈ ಕ್ಷಣದಲ್ಲಿ ಒಂದು ಹೆಮ್ಮೆಯ ವಿಚಾರ ಅಂದ್ರೆ, ನಮ್ಮ ಇಡೀ ದೇಶದಲ್ಲಿ ಕಾಡು, ನಮ್ಮ ಅರಣ್ಯ ಏನಂತೀವಿ, ನಮ್ಮ ಅರಣ್ಯ ಸಂಪತ್ತನ್ನ ಉಳಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಶ್ವಾನದಳ ಅಂತ ಕರ್ನಾಟಕ ಫಸ್ಟ್ ಸ್ಟೇಟ್ ನಮ್ಮ PCCFO ಸರ್ ಮಾಲ್ಕಡೆ ಸರ್ ಮತ್ತೆ ಕುಮಾರ್ ಪುಷ್ಕರ್ ಸರ್ ಅವರು ಒಂದು ಯೋಚನೆ ಮಾಡಿ, ಅಡಿಷನಲ್ PCCFO ಅವರು ಬಂಡೀಪುರದಲ್ಲಿ ನಮ್ಮ ಮೊಟ್ಟಮೊದಲನೇ ಬಾರಿಗೆ ನಮ್ಮ ಇಡೀ ದೇಶದಲ್ಲಿ ಕಾಡು ಅರಣ್ಯ ಇಲಾಖೆಯಿಂದ ಶ್ವಾನದಳದ ತರಬೇತಿ ಕೇಂದ್ರ ಓಪನ್ ಮಾಡಿದ್ದಾರೆ. ಅರಣ್ಯ ಸಂರಕ್ಷಣೆಗೆ ವೈಲ್ಡ್ ಲೈಫ್ ಕ್ರೈಮ್ ವಿರುದ್ಧ, ಅಂದ್ರೆ ಹುಲಿ ಚರ್ಮ, ಆನೆ ದಂತ, ಗಂಧದ ಮರ, ಈ ರೀತಿಯಾದ ಕಳ್ಳತನ, ಕಳ್ಳ ಸಾಕಾಣಿಕೆ, ಬೇಟೆಗಾರಿಕೆ ಇದನ್ನೆಲ್ಲ ತಡೆಗಟ್ಟಕ್ಕೆ ಒಂದು ಭಯಭೀತಿ ಇರಲಿ ಅಂತ ಹೇಳಿ 5 ಟೈಗರ್ ರಿಸರ್ವ್ ನಮ್ದು, ಭದ್ರಾ, ಕಾಳಿ, ಬಿಳಿಗಿರಿ ರಂಗ, ನಾಗರಹೊಳೆ, ಬಂಡೀಪುರ, 5ಕ್ಕೂ ಪೈಲಟ್ ಪ್ರಾಜೆಕ್ಟ್ ಅಲ್ಲಿ 2 ಶ್ವಾನಗಳನ್ನ ತರಬೇತಿ ಕೊಡಲಾಗ್ತಿದೆ. ಅದಕ್ಕೆ ನನ್ನ ಮುಖ್ಯ ತರಬೇತಿಗಾರನಾಗಿ ಅಪಾಯಿಂಟ್ ಆಗಿದ್ದೀನಿ. ಅದ್ರ ಜೊತೆಗೆ ಕಳೆದ 2.5 ವರ್ಷದಿಂದ ಮಹಾರಾಷ್ಟ್ರ ಪೊಲೀಸ್ ಅಲ್ಲಿ CID ನಂಗೆ ಮಾಸ್ಟರ್ ಟ್ರೈನರ್ ಅನ್ನೋ ಒಂದು ಇದು ವೃತ್ತಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಪ್ರತಿ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಪ್ರತಿ ಒಂದು ಡಾಗ್, ಬಾಂಬ್ ಆಗ್ಲಿ, ಡ್ರಗ್ ಆಗ್ಲಿ, ಕ್ರೈಮ್ ಪತ್ತೆ ಹಚ್ಚುವ ನಾಯಿಗಳಿಗೆ ತರಬೇತಿ ಕೊಡಲು ನಂಗೊಂದು ಅವಕಾಶ ಆಗಿದೆ, ಸೇವೆ ಸಲ್ಲಿಸ್ತಿದ್ದೀವಿ. ಡಾಕ್ಟರ್ ಅಮೃತ್ ಅವರೇ, ನಾವು ಯಾವುದೇ ಒಂದು ಹೊಸ ಪ್ರದೇಶಕ್ಕೆ ಹೋದಾಗ ಅಥವಾ ಒಂದು ಹೊಸ ಮನೆಗೆ ಹೋದಾಗ ಫಸ್ಟ್ ನಾವು ಗಮನಿಸೋದು ಅಲ್ಲಿ ನಾಯಿ ಇದೆಯಾ ಇಲ್ವಾ ಅಂತ. ನೋಡಿದ ತಕ್ಷಣ ಹೆದರ್ಕೊಂತೀವಿ, ಅದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡೇ ಹೆಜ್ಜೆ ಇಡ್ತೀವಿ. ಯಾಕೆ ನಾವು ಅದನ್ನ ನೋಡಿದ್ರೆ ಹೆದರ್ಕೋಬೇಕು, ಅಥವಾ ಯಾಕೆ ನಾವು ಅದನ್ನ ನೋಡಿದ ತಕ್ಷಣ ಆತರ ಗಾಬರಿ ಆಗ್ಬೇಕು ಅಂತಿರ್ತಾವ? ನೋಡಿ, ಮೊದಲನೇದಾಗಿ ಯಾವುದೇ ಮನೆಗೆ ಹೋದಾಗ ಆ ಶ್ವಾನದ ಇಲಾಖಾ ಅದು, ಅಂದ್ರೆ ಅದು ಟೆರಿಟರಿ. ಸೊ ಹಾಗಾಗಿ ಮನೆ ಮಾಲೀಕರು ಹೇಳ್ಬೋದು, ಬನ್ನಿ ನಮ್ಮ ರಾಜು ಏನು ಮಾಡಲ್ಲ, ರಾಣಿ ಏನು ಮಾಡಲ್ಲ, ಬ್ರೂನೋ ಏನು ಮಾಡಲ್ಲ, ಚಿನ್ನು ಏನು ಮಾಡಲ್ಲ, ನಿಮಗೆ ಏನು ಮಾಡದೇ ಇರಬಹುದು. ಶ್ವಾನಗಳಿಗೆ ತನ್ನ ಮುಂದೆ ಇರುವ ಮನುಷ್ಯನ ಹೆಸರಾಗ್ಲಿ, ಅಂದ ಚಂದ ರೂಪ ಯಾವುದು ಮುಖ್ಯ ಆಗಲ್ಲ, ತಾನು ತರುತ್ತಿರುವ ವಾಸನೆ, ತಾವು ಯಾವುದ ಮೇಲೆ ನಡೆದುಕೊಂಡು ಬಂದಿದ್ದೀರಾ, ತಮ್ಮ ಶೂಸಿನಲ್ಲಿ ಅಥವಾ ತಮ್ಮ ಗಾಡಿಗಳ ಚಕ್ರದಲ್ಲಿ ಮೇಲಿರೋ ವಾಸನೆ ಮಾತ್ರ ತಮ್ಮ ಐಡೆಂಟಿಟಿ. ಹಾಗಾಗಿ ರಸ್ತೆ ಬದಿಯಲ್ಲಿ ನಾಯಿಗಳು ಯಾಕೆ ಗಾಡಿ ಅಟ್ಟಿಸ್ಕೊಂಡು ಹೋಗುತ್ತೆ, ಅದರ ಚಕ್ರದ ಮೇಲಿರೋ ಮಲಮೂತ್ರ, ಬೇರೆ ನಾಯಿಗಳ ಮಲಮೂತ್ರದ ವಾಸನೆಯನ್ನು ತನ್ನ ಜಾಗದಿಂದ, ತನ್ನ ಇಲಾಖೆಯಿಂದ ಓಡಿಸ್ಲಿಕ್ಕೆ. ಅದೇ ರೀತಿಯಲ್ಲಿ ನಿಮ್ಗೆ ಯಾವ್ದಾರ ಮನೆಗೆ ಹೋದಾಗ ಭಯ ಆದಲ್ಲಿ ಆ ಶ್ವಾನಕ್ಕೆ ಯಾವುದೇ ತಳಿ, ಅದೇ ಎಷ್ಟು ಮಟ್ಟಕ್ಕೆ ಸೋಷಿಯಲೈಸ್ ಆಗಿದೆ ನೋಡಿ, ನಂತರ ಅದನ್ನ ಬೇಕಾದ್ರೆ ಕೂಡ ಹಾಕಿದ ನಂತರ ಒಳಗೆ ಹೋಗೋದು ಉತ್ತಮ. ಯಾಕೆಂದ್ರೆ ಆ ಶ್ವಾನದ ಮನೆಯ ಒಳಗಡೆ ನಾವು ಹೋಗಿ ಶ್ವಾನ ನಮ್ಗೆ ಏನಾದ್ರು ಮಾಡ್ತು ಅಂದ್ರೆ ಅದು ತಿರ್ಗಾ ಶ್ವಾನದ ತಪ್ಪಾಗಲ್ಲ, ನಮ್ಮ ತಪ್ಪಾಗತ್ತೆ. ಮಾಲೀಕರಿಂದ ಕೇಳ್ಕೊಂಡು, ಮಾಲೀಕರಾಗ್ಲೂ ಅಷ್ಟೇ, ಶ್ವಾನ ಮಾಲೀಕರು ಎಲ್ರಿಗೂ ಮನೆ ಒಳಗೆ ಬನ್ನಿ ಏನು ಮಾಡಲ್ಲ ಅನ್ನೋ ತರ ಮಾಡ್ಕೊಳ್ಳೋದ್ರ ಬದಲು ಏನು ಮಾಡಿಲ್ಲ, ಮಾಡೋದೇ ಇಲ್ಲ ಅಂತಲ್ಲ. ಯಾಕೆಂದ್ರೆ ನಾಯಿ ನಿಮ್ಮನ್ನ ಪ್ರೀತಿಯಿಂದ ಕೈ ಹಿಡಿದು ಕರ್ಕೊಂಡು ಹೋಗೋದು ಬಾಯಲ್ಲೇ.
ಅದ್ರ ಬಾಯಿ ನಿಮ್ಮ ಕೈಗೆ ಹಾಕಿದ ತಕ್ಷಣ ನೀವು ಕೈ ಎಳ್ಕೋತೀರಾ, ಚರ್ಮ ಕಟ್ಟಾಗತ್ತೆ, ನಾಯಿ ಕಚ್ತು ಅಂತ ಆಗತ್ತೆ. ಪಾಪ ಅವ್ನ ಪ್ರೀತಿಯಿಂದ ಒಳಗಡೆ ಬಾ ಅಂತ ಕರೀತಿರ್ತಾನೆ. ಇದನ್ನ ಅರ್ಥ ಮಾಡ್ಕೊಡ್ಬೇಕಾಗತ್ತೆ. ಡಾಕ್ಟರ್ ಅಮೃತ್ ಅವರೇ, ಕಾಲಾವಕಾಶ ಮುಗಿತಾ ಬಂತು. ಕಟ್ಟ ಕಡೆದಾಗಿ ನಿಮ್ಮ ಪ್ರಶ್ನೆ ಕೇಳೋದಾದ್ರೆ, ಈ ಒಂದು ಏನು ನಾಯಿ ಸಾಕಾಣಿಕೆಯಲ್ಲಿ ಏನೇನು ವೃತ್ತಿ ಅವಕಾಶಗಳಿದೆ, ಏನೇನು ಜೀವನೋಪಾಯ ಮಾರ್ಗಗಳಿದೆ ಅಂತ ತಾವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್ಕಾರದಿಂದ ಡಾಗ್ ಹ್ಯಾಂಡ್ಲರ್ಸ್ ಅಂತ ಏನ್ ಬರ್ತಾರೆ, ಈಗ ನೋಡಿ ನಮ್ಮ ಗಿರಿಜನನ್ನ ತಗೊಂಡು ಅವ್ರಿಗೊಂದು ಅರಣ್ಯ ಇಲಾಖೆಯಲ್ಲಿ ಒಂದು ಕೆಲಸ ಸೃಷ್ಟಿ ಮಾಡಿದ್ದಾರೆ. ಬಾಂಬ್ ಡಿಟೆಕ್ಷನ್, ಡ್ರಗ್ ಡಿಟೆಕ್ಷನ್ ಗೆ ಡಾಗ್ ಹ್ಯಾಂಡ್ಲರ್ಸ್ ವೃತ್ತಿ ಇದೆ. ಪೆಟ್ ಫೋಟೋಗ್ರಾಫರ್ಸ್ ಇದ್ದಾರೆ, ಪೆಟ್ ಗ್ರೂಮರ್ಸ್ ಅಂತ ಇದ್ದಾರೆ. ವೆಟರ್ನರಿ ಹಾಸ್ಪಿಟಲ್ಸ್ ಅಲ್ಲಿ ಆಲ್ವೇಸ್ ಸಪೋರ್ಟ್ ಸ್ಟಾಫ್ ಅಂತ ಇರ್ತಾರೆ. ಆಯ್ತು ಡಾಕ್ಟರ್ ಅಮೃತ್ ಅವರೇ, ಇಷ್ಟೊತ್ತು ನಾಯಿ ಸಾಕಾಣಿಕೆ ಮತ್ತು ವೃತ್ತಿ ಅವಕಾಶಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ. ತಮಗೆ ನಮ್ಮ ನಿಲಯದ ಪರವಾಗಿ, ನಮ್ಮ ಎಲ್ಲಾ ಕೇಳುಗರ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಮತ್ತೊಮ್ಮೆ ಅಭಿನಂದನೆಗಳು. ತುಂಬಾ ಅದ್ಭುತವಾದಂತಹ ವಿಷಯವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಮಸ್ಕಾರ. ನಮಸ್ಕಾರ. ಆತ್ಮೀಯ ಕೇಳುಗರೆ, ಇದುವರೆಗೆ ನಾಯಿ ಸಾಕಾಣಿಕೆ ಮತ್ತು ವೃತ್ತಿ ಅವಕಾಶಗಳು ಕುರಿತಾಗಿ ಡಾಕ್ಟರ್ ಅಮೃತ್ ಅವರ ಒಡನೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿಸಿಕೊಂಡ್ರಿ. ಪ್ರಾಯೋಜಕರು ತುಳಸಿ ಡೈನಾಮಿಕ್ಸ್ ಪ್ರೈವೇಟ್ ಲಿಮಿಟೆಡ್.